ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋಟ್. ನಾನು ನಯನ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಪರ್ಸ್ನಾಲಿಟಿ. ಓಕೆ, ವಾಟ್ ಈಸ್ ಯುವರ್ ಪರ್ಸ್ನಾಲಿಟಿ, ನಿಮ್ಮ ವ್ಯಕ್ತಿತ್ವ ಏನು, ನೀವು ಹೇಗಿದ್ದೀರಾ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಬನ್ನಿ ಮೊದಲು ಕಾರ್ಡನ್ನು ಶಫಲ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, 1 2. ಸೊ ಇನ್ನೊಂದು ಬೇಕು, ನೋಡೋಣ ಯಾಕಂತ. ನಾನು ಇದನ್ನು ತೊಗೊಳ್ಳೋದಿಲ್ಲ. ಓಕೆ, ಥ್ಯಾಂಕ್ ಯು ಸ್ಪಿರಿಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಮುಂದೆ 3 ಆಪ್ಷನ್ಸ್ ಇದೆ. ಅದರ ಮೇಲೆ 3 ಆಬ್ಜೆಕ್ಟ್ಸ್ಗಳನ್ನು ಇಟ್ಕೊಳ್ತೀನಿ ನಾನು, ಕ್ರಿಸ್ಟಲ್ನ. ಸೊ ಆಪ್ಷನ್ ನಂಬರ್ 1 ಅಲ್ಲಿದೆ ರೋಸ್ ಕ್ವಾರ್ಟ್ಸ್. ಆಪ್ಷನ್ ನಂಬರ್ 2 ಅಲ್ಲಿದೆ ಅಮೆಥೆಸ್ಟ್. ಆಪ್ಷನ್ 3 ರೆಡ್ ಜಾಸ್ಪರ್. ರಾ ಇದೆಲ್ಲನೂ. ಓಕೆ, ಸೊ ಎಸ್, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಅದನ್ನು ಚೂಸ್ ಮಾಡಿ. ಓಕೆ, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ, ಆಪ್ಷನ್ ನಂಬರ್ 1 ಯಾರು ರೋಸ್ ಕ್ವಾರ್ಟ್ಸ್ನ ಚೂಸ್ ಮಾಡಿದ್ದೀರಾ? ಓಕೆ, ಆಪ್ಷನ್ ನಂಬರ್ 1 ಇಲ್ಲಿ ನಾನು ಹೇಳುವ ಎಲ್ಲ ಟ್ರೇಟ್ಸ್ ಏನಿದೆ ನೋಡಿ, ಅದು ಕೆಲವೊಂದು ನಿಮಗೆ ರೆಸನೇಟ್ ಆಗ್ಬೋದು, ಕೆಲವೊಂದು ಆಗದೇ ಇರಬಹುದು. ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ನೋಡಿ ಅದನ್ನ ಮಾತ್ರ ತಗೊಳ್ಳಿ, ಮಿಕ್ಕಿದನ್ನು ಬೇರೆಯವರಿಗೆ ಬಿಟ್ಬಿಡಿ. ಓಕೆ ಓಕೆ, ಆಪ್ಷನ್ ನಂಬರ್ 1, ನೀವು ತುಂಬ ಪ್ರೀತಿ ಹಂಚುವವರು. ನಿಮಗೆ ಇನ್ನೊಬ್ಬರಿಗೆ ಪ್ರೀತಿ ಕೊಡೋದು ಅಂತಂದರೆ ನಿಮ್ಗೆ ತುಂಬ ಇಷ್ಟ. ಲೈಕ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಇರಬಹುದು, ಡ್ರೆಸ್ಸಿಂಗ್ ಸ್ಟೈಲ್ ಕೂಡ ಇರ್ಬೋದು, ಅದು ತುಂಬ ಯೂನಿಕ್ ಇರಬಹುದು. ತುಂಬ ಜನರು ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಡಬಹುದು. ನೀವು ತಗೊಳ್ಳುವಂತಹ ಯಾವುದೇ ಬಟ್ಟೆ ಇರಲಿ, ಯಾವುದೇ ಡ್ರೆಸ್ ಇರಲಿ ನೋಡಿ, ಜನರು ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ಇದು ಎಲ್ಲಿಂದ ತೊಗೊಂಡೆ, ಹೇಗೆ ತೊಗೊಂಡೆ, ತುಂಬ ಚೆನ್ನಾಗಿದೆ ಅಂತ. ಓಕೆ, ಸೊ ಫಸ್ಟ್ ನನಗೆ ಅದು ಸಿಗ್ತಾ ಇದೆ. ಆ್ಯಂಡ್ ವೆರಿ ಪ್ಯಾಷನೇಟ್, ನಿಮಗೆ ತುಂಬ ನಿಮಗೆ ಫ್ಲವರ್ಸ್ ತುಂಬ ಇಷ್ಟ ಇರಬಹುದು. ಸ್ಪೆಷಲಿ ನಿಮಗೆ ರೆಡ್ ರೋಸ್ ಇರಬಹುದು. ರೆಡ್ ಕಲರ್ ಫ್ಲವರ್ಸ್ ತುಂಬ ನಿಮಗೆ ಅಟ್ರ್ಯಾಕ್ಟ್ ಮಾಡಬಹುದು. ಆ್ಯಂಡ್ ನಿಮಗೆ ಹೂ ಇಡೋದು ತುಂಬ ಇಷ್ಟ. ನಿಮಗೆ ಉದ್ದ ಜಡೆ ಏನಿದೆ ನೋಡಿ, ಅದು ತುಂಬ ಇಷ್ಟ ಇರಬಹುದು. ಆ್ಯಂಡ್ ಎಸ್, ನಿಮಗೆ ಯೆಲ್ಲೋ ಕಲರ್ ತುಂಬ ಇಷ್ಟ ಇರಬಹುದು. ರೆಡ್ ಅಟ್ರ್ಯಾಕ್ಟ್ ಮಾಡ್ತಾ ಇದ್ರು, ಬಟ್ ಫೇವ್ರೆಟ್ ಕಲರ್ ನಿಮ್ಮದು ಯೆಲ್ಲೋ ಆಗಿರಬಹುದು. ಓಕೆ, ಸೊ ಬನ್ನಿ ಈ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಚೂಸಿಂಗ್ ಯುವರ್ ಪಾತ್, ಆಲ್ ಈಸ್ ಪಾಸಿಬಲ್. ಆಪ್ಷನ್ ನಂಬರ್ 1, ನೀವು ತುಂಬ ಬ್ರೇವ್ ಪರ್ಸನ್ ಆಗಿರಬಹುದು. ತುಂಬ ಅಂದರೆ ತುಂಬ ಬ್ರೇವ್, ನಿಮಗೆ ಛಲ ಇದೆ. ಎಸ್, ನಾನು ಈ ಕೆಲಸನ ಮಾಡೇ ಮುಗಿಸ್ತೇನೆ. ನಾನು ಲೈಕ್ ನಿಮಗೆ ತುಂಬ ಛಲ ಇದೆ, ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು, ಇದು ನನ್ನ ಗುರಿ. ಈ ಒಂದು ಸಿಚುವೇಷನಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟ ಬಂದರೂ ನಾನು ಇದನ್ನ ಎದುರಿಸ್ತೀನಿ. ಆಲ್ ಈಸ್ ಪಾಸಿಬಲ್, ಆಗದೇ ಇರುವಂಥದ್ದು ಯಾವುದೂ ಇಲ್ಲ, ಎಲ್ಲನೂ ಆಗುತ್ತೆ. ನನ್ನಲ್ಲಿ ಆ ಶಕ್ತಿ ಇದೆ, ನನ್ನಲ್ಲಿ ಆ ಸ್ಟ್ರೆಂತ್ ಇದೆ ಅಂತ ನಿಮಗೆ ಯಾವಾಗಲೂ ಅನಿಸುತ್ತೆ. ನನ್ನ ಜೀವನದಲ್ಲಿ ಯಾರೇ ಬಂದರೂ ಅವ್ರನ್ನ ನಾನು ಎದುರಿಸಿ ನಿಲ್ತೀನಿ. ನನ್ನಲ್ಲಿ ಅಷ್ಟೊಂದು ಶಕ್ತಿ ಇದೆ, ಅಷ್ಟೊಂದು ಪೊಟೆನ್ಷಿಯಲ್ ಇದೆ, ಆ ಸಾಮರ್ಥ್ಯ ನನ್ನಲ್ಲಿ ಇದೆ ಅಂತ ನಿಮ್ಗೆ ಅನಿಸುತ್ತೆ. ಸೊ ಆ ಥರ ಪರ್ಸ್ನಾಲಿಟಿ ಕೂಡ ನಿಮ್ಮದು. ಲೈಕ್ ಬೇರೆಯವ್ರು ನೋಡಿದಾಗ ನಿಮ್ಮನ್ನು ಅದೇ ಥರ ಅವ್ರಿಗೆ ಅನಿಸುತ್ತೆ. ನಿಮ್ಮನ್ನು ನೋಡಿದಾಗ ಜನರಿಗೆ ಯಾವ ಥರ ಅನಿಸುತ್ತೆ ಅಂದರೆ, ನೀವು ತುಂಬ ಸ್ಟ್ರಿಕ್ಟ್ ಪರ್ಸನ್ ಅಂತ ಅನಿಸುತ್ತೆ. ನಿಮ್ಮ ಜೊತೆ ಬೇಗನೆ ಮಿಂಗಲ್ ಆಗೋದಿಲ್ಲ ಜನರು. ಮಿಂಗಲ್ ಆದ್ರ ಮೇಲೆ ಅವ್ರಿಗೆ ಅನಿಸುತ್ತೆ ದಿಸ್ ಪರ್ಸನ್ ಈಸ್ ವೆರಿ ನೈಸ್. ಸೊ ನಾನು ಅಂದ್ಕೊಂಡಾಗೆ ಇಲ್ಲ, ಇವರು ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಜನರಿಗೆ ನೋಡುವಾಗ ನೀವು ತುಂಬಾ ಹಾರ್ಡ್ ಅಂತ ಅನಿಸ್ಬಹುದು. ಇವರು ತುಂಬ ಸ್ಟ್ರಿಕ್ಟ್ ಇರ್ಬೋದು, ಇವರು ಹೆಚ್ಚು ಮಾತಾಡೋದಿಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ಬಟ್ ನೋಡೋಕ್ಕೆ ಹೋದರೆ ನೀವು ಆ ಥರ ಇಲ್ಲ. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ದ ಟೆಂಪರೆನ್ಸ್ ಇದೆ ಇಲ್ಲಿ. ದ ಹೈ ಪ್ರೀಸ್ಟೆಸ್ ಇದೆ. ದ ಮೂನ್,
ಸೊ ಇನ್ನೆರಡು ಕಾರ್ಡ್ಗಳನ್ನು ನೋಡೋಣ. Queen of Cups, yes. The Hierophant, wow. Very nice. Option number 1. Option number 1, ನೀವು ತುಂಬ ಇಂಟ್ಯೂಟಿವ್. ಓಕೆ, ತುಂಬ ಅಂದರೆ ತುಂಬ ನಿಮ್ಮಲ್ಲಿ ಸೈಕಿಕ್ ಅಬಿಲಿಟಿ ಇದೆ. ಆಪ್ಷನ್ ನಂಬರ್ 1, ನೀವು ಸೈಕಿಕ್ ಅಬಿಲಿಟಿ ಇದೆ. ಐ ಹೋಪ್ ನಾನು ಹೇಳ್ತಾ ಇದ್ದು ಅರ್ಥ ಆಗ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ನಿಮ್ಮಲ್ಲಿ ನಿಮಗೆ ಕ್ಲಿಯರ್ ವಿಷನ್ ಕಾಣ್ತಾ ಇರ್ಬೋದು, ಕ್ಲಿಯರ್ ವಾಯನ್ಸ್ ಆಗಿರ್ಬೋದು ನೀವು. ಓಕೆ, ನಿಮಗೆ ಮಲಗಿದ ನಂತರ ನಿಮಗೆ ವಿಷನ್ ನೋಡೋದಕ್ಕೆ ಸಿಗಬಹುದು. ಆಪ್ಷನ್ ನಂಬರ್ 1. ಓಕೆ, ಬಿಕಾಸ್ ದ ಹೈ ಪ್ರೀಸ್ಟೆಸ್ ಕೆಳಗೆ ದ ಹೈರೋಪ್ಯಾಂಟ್ ಕೂಡ ಇದೆ. ಓಕೆ, ಆ್ಯಂಡ್ ತುಂಬ ಯುನೀಕ್ ಪರ್ಸ್ನಾಲಿಟಿ. ಆಪ್ಷನ್ ನಂಬರ್ 1. ಟೆಂಪ್ರೆನ್ಸ್ ಇದೆ. ಸೊ ಟೆಂಪ್ರೆನ್ಸ್ ಯಾವಾಗಲೂ ಹೀಲಿಂಗ್ ಬಗ್ಗೆ ಕೂಡ ತಿಳಿಸುತ್ತೆ, ಹೀಲರ್ಸ್ ಬಗ್ಗೆ ಕೂಡ ತಿಳಿಸುತ್ತೆ ಟೆಂಪ್ರೆನ್ಸ್. ಆ್ಯಂಡ್ ನಿಮ್ಮಲ್ಲಿ ಲೈಕ್ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂತಹ ನೇಚರ್ ನಿಮ್ಮಲ್ಲಿ ತುಂಬಾ ಇದೆ. ಆಪ್ಷನ್ ನಂಬರ್ 1. ಓಕೆ, ತುಂಬಾ ಇದೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು. ಸೊ ಆದಷ್ಟು ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ನ ನೀವು ಕ್ರಿಯೇಟ್ ಮಾಡ್ತೀರಾ. ಸೊ ನಿಮಗೆ ಬ್ಯಾಲೆನ್ಸ್ ಆಗಿರೋದು ತುಂಬ ಇಷ್ಟ. ಏನು ಲೈಕ್ ತುಂಬ ಚಿಂತೆ ಮಾಡೋದು ಇಲ್ಲ, ನೀವು ತುಂಬ ಚಿಂತೆ ಮಾಡುವಂತಹ ವ್ಯಕ್ತಿಗಳಲ್ಲ, ಹೆಚ್ಚು ಯೋಚನೆ ಮಾಡುತ್ತಾ ಕೂತ್ಕೊಳ್ಳೋದಿಲ್ಲ ನೀವು. ಓಕೆ, ಸೊ ನೋಡಿ, ಬಾಟಮ್ ಆಫ್ ದ ಡೆಕ್ ದ ಎಂಪರರ್. ನೀವು ಯಾವಾಗಲೂ ನಿಮ್ಮ ರೂಲ್ ಏನಿದೆ ನೋಡಿ ಅದನ್ನೇ ಫಾಲೋ ಮಾಡ್ತೀರಾ, ಬೇರೆಯವ್ರು ಹೇಳೋದನ್ನು ಕೇಳ್ತೀರಾ. ಬಟ್ ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮ್ಮ ರೋಲ್ ಏನಿದೆ ನೀವು ಅದನ್ನ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಕೂಡ ಇದೆ. ಕ್ವೀನ್ ಆಫ್ ಕಪ್ಸ್ ಕೂಡ ಅಷ್ಟೇ, ಏನೋ ಹೀಲರ್, ಕೌನ್ಸಿಲರ್. ಸೊ ಈ ಥರ ಕೆಲಸ ನಿಮಗೆ ತುಂಬಾ ಅಟ್ರ್ಯಾಕ್ಟ್ ಆಗ್ಬೋದು. ಆಪ್ಷನ್ ನಂಬರ್ 1. ಇಲ್ಲಾಂದರೆ ಇಂಥ ಕೆಲಸಗಳು ನಿಮಗೆ ಇಷ್ಟ ಅನಿಸಬಹುದು. ಟ್ಯಾರೋ ರೀಡಿಂಗ್ ಇರಬಹುದು, ಕೌನ್ಸಿಲಿಂಗ್ ಇರ್ಬೋದು, ರೇಕಿ ಹೀಲರ್ಸ್ ಇರಬಹುದು. ಆ್ಯಂಡ್ ಹೀಲ್ ಮಾಡೋದು, ಇನ್ನೊಬ್ಬರನ್ನ ಗುಣಮುಖ ಮಾಡುವಂಥದ್ದು, ಇನ್ನೊಬ್ಬರಿಗೆ ಅಡ್ವೈಸ್ ಕೊಡುವಂಥದ್ದು. ಸೊ ಇದು ನಿಮ್ಮ ಪರ್ಸ್ನಾಲಿಟಿ ಆಲ್ರೆಡಿ ಇದೆ. ಕೆಲವೊಂದು ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿರುತ್ತೆ, ಜನರು ನಿಮ್ಮಿಂದ ಕೇಳ್ತಾರೆ. ಓಕೆ, ಆ್ಯಂಡ್ ನಾನು ಮೊದಲೇ ಹೇಳಿದೆ ನಿಮಗೆ ಉದ್ದ ಕೂದಲು ತುಂಬ ಇಷ್ಟ ಇರ್ಬೋದು. ಸೊ ಇಲ್ಲಿ ನೀವು ಹೈ ಪ್ರೀಸ್ಟೆಸ್ ನೋಡ್ತಾ ಇರ್ಬೋದು, ಉದ್ದ ಕೂದಲಿದೆ. ಲೈಕ್ ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳ್ಳೋದು ನಿಮ್ಗೆ ತುಂಬ ಇಷ್ಟ. ಸೊ ಹಾಗಾಗಿ ಜನರು ನಿಮಗೆ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ಆಪ್ಷನ್ ನಂಬರ್ 1. ಜನರು ನಿಮ್ಮನ್ನು ಕೇಳೋದಕ್ಕೆ ಬರ್ತಾರೆ, ಇದು ನೀನು ಎಲ್ಲಿ ತಗೊಂಡೆ, ಹೇಗೆ ತಗೊಂಡೆ ಅನ್ನೋದು. ಬಿಕಾಸ್ ನೀವು ಇನ್ನೊಬ್ಬರ ಅಂಡರಲ್ಲಿ ಕೆಲಸ ಮಾಡೋದು ನಿಮ್ಗೆ ಇಷ್ಟನೇ ಇಲ್ಲ. ಓಕೆ, ಇನ್ನೊಬ್ಬರ ಅಂಡರಲ್ಲಿ ಕೆಲಸ ಮಾಡೋದು ಇಷ್ಟನೇ ಇಲ್ಲ. ಆ್ಯಂಡ್ ಇಲ್ಲಿ ಎಲ್ಲನೂ ಇಂಟ್ಯೂಷನ್ ನೋಡಿ, ದ ಹೈ ಪ್ರೀಸ್ಟೆಸ್ ಕೂಡ ಇಂಟ್ಯೂಷನ್, ನಿಮ್ಮ ಇನ್ನರ್ ಸೆಲ್ಫ್ ಬಗ್ಗೆ ತಿಳಿಸುತ್ತೆ. ದ ಕ್ವೀನ್ ಆಫ್ ಕಪ್ಸ್ ಕೂಡ ಅಷ್ಟೇ, ಅವಳ ಇಂಟ್ಯೂಷನ್ ತುಂಬ ಆಳವಾಗಿ ನೋಡ್ತಾಳೆ, ಯಾವುದೇ ಸಿಚುವೇಶನ್ನ ಕೂಡ ತುಂಬ ಆಳವಾಗಿ ನೋಡ್ಕೊಳ್ತಾಳೆ. ಆ್ಯಂಡ್ ದ ಮೂನ್ ಕೂಡ ಅಷ್ಟೇ, ನಿಮ್ಮ ಕಾನ್ಷಿಯಸ್ ಆ್ಯಂಡ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್. ಸೊ ಎರಡರಲ್ಲೂ ಬ್ಯಾಲೆನ್ಸ್, ಏನೋ ಆ ಒಂದು ಎನರ್ಜಿ. ಆ್ಯಂಡ್ ಲೈಕ್ ನಿಮಗೆ ಬ್ಯಾಲೆನ್ಸ್ ಮಾಡಿ ಜೀವನ ಮಾಡೋದು ತುಂಬ ಇಷ್ಟ. ನೀವು ತುಂಬ ಅಡ್ಜಸ್ಟ್ ಮಾಡುವಂಥ ಪರ್ಸನ್ ಇರಬಹುದು, ಲೈಫಲ್ಲಿ ತುಂಬ ಅಡ್ಜಸ್ಟ್ ಮಾಡಿ ಜೀವನ ನಡೆಸುವಂಥವ್ರು ಇರಬಹುದು. ಆ್ಯಂಡ್ ಸಣ್ಣ ಸಣ್ಣ ವಿಷಯಗಳು ಕೂಡ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ, ತುಂಬ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ. ನಿಮ್ಮ ಪರ್ಸ್ನಾಲಿಟಿ ತುಂಬ ಅಟ್ರ್ಯಾಕ್ಟಿವ್. ಆಪ್ಷನ್ ನಂಬರ್ 1. ತುಂಬಾ ಅಟ್ರ್ಯಾಕ್ಟಿವ್ ಆಗಿರ್ತೀರಾ ನೀವು. ಜನರು ಬೇಗ ನಿಮ್ಮ ಕಡೆ ಆಕರ್ಷಣೆಗೊಳಗಾಗ್ತಾರೆ. ಆ್ಯಂಡ್ ನಿಮ್ಗೆ ಅನಿಸುತ್ತೆ ನನ್ನ ರೂಲ್ಸ್ ಹೇಳ್ತಾರಲ್ಲ, ಮೈ ರೂಲ್ಸ್, ನನ್ನ ರೂಲ್ ಏನಿದೆ ನಾನು ಅದನ್ನೇ ಫಾಲೋ ಮಾಡ್ತೀನಿ. ನಿಮ್ಮಲ್ಲೊಂದು ಬೌಂಡ್ರಿ ಅಂತ ಇದೆ, ಈ ಬೌಂಡ್ರಿ ಇದು ನನ್ನ ಬೌಂಡ್ರಿ, ಇದರೊಳಗೆ ಯಾರು ಬರಬೇಕು ಯಾರು ಬರಬಾರ್ದು ಅನ್ನೋ ಒಂದು ಆ ಒಂದು ಬೌಂಡ್ರಿನ ಹಾಕ್ಕೊಂಡಿದ್ದೀರಾ ನೀವು. ಓಕೆ, ಏನಾದರೂ ನಿಮ್ಮ ಸ್ವಂತ ಏನಾದರೂ ಮಾಡಬೇಕು ಅಂತ ತುಂಬ ಆಸೆ ಇರಬಹುದು ನಿಮಗೆ. ಆ್ಯಂಡ್ ನೀವು ಮಾಡ್ತೀರಾ ಕೂಡ. ಆಲ್ ಈಸ್ ಪಾಸಿಬಲ್. ನೀವು ಚೂಸ್ ಮಾಡಿದ್ದೆ ಆಲ್ ಈಸ್ ಪಾಸಿಬಲ್, ರೈಟ್? ನಿಮ್ಮ ಬರುವ ದಾರಿಯಲ್ಲಿ ಯಾವ ಕಷ್ಟ ಬಂದರೂ ಕೂಡ ನೀವು ಅದನ್ನ ಎದುರಿಸ್ತೀರಾ. ಅಷ್ಟೊಂದು ನಿಮ್ಮಲ್ಲಿ ಅಷ್ಟೊಂದು ನಿಮಗೆ ಭರವಸೆ ಇದೆ, ಅಷ್ಟೊಂದು ನಂಬಿಕೆ ಇದೆ. ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ. ದ ಟೆಂಪ್ರೆನ್ಸ್ ಇಲ್ಲಿ ಲಿಟ್ರಲಿ ಏಂಜಲ್ ಬಗ್ಗೆ ತಿಳಿಸುತ್ತೆ, ಅರ್ತ್ ಏಂಜಲ್ ಬಗ್ಗೆ ತಿಳಿಸುತ್ತೆ. ಓಕೆ, ನಿಮಗೆ ಅನಿಸುತ್ತೆ ಭೂಮಿಗೆ ಏನಾದರೂ ಮಾಡಬೇಕು, ಅರ್ತ್ಗೆ ಏನಾದರೂ ಮಾಡಬೇಕು.
ಈ ಭೂಮಿಗೆ ಏನಾದರೂ ನಾನೊಂದು ಕೊಡುಗೆ ಕೊಡಬೇಕು, ಆ ಥರ ನನಗಿಲ್ಲಿ ಎನರ್ಜಿ ಸಿಗ್ತಾ ಇದೆ. ಲೈಕ್ ವೆರಿ ಬ್ರೈಟ್ ಎನರ್ಜಿ, ತುಂಬಾ ಆಕರ್ಷಕವಾದಂತಹ, ತುಂಬಾ ಶೈನಿಂಗ್ ಆದಂತಹ ಎನರ್ಜಿ, ಬ್ಯಾಲೆನ್ಸ್ ಮಾಡುವಂಥದ್ದು. ಇನ್ನು ತಪ್ಪು ಯಾವುದು ಸರಿ ಯಾವುದು ಅನ್ನೋದು ಚೆನ್ನಾಗಿ ಗೊತ್ತಿದೆ ನಿಮಗೆ. ಆಪ್ಷನ್ ನಂಬರ್ 1. ಕೆಲವೊಮ್ಮೆ ತಪ್ಪಾಗುತ್ತೆ ನಮ್ಮಿಂದ. ನೀವು ಯಾವಾಗ ಇಂಬ್ಯಾಲೆನ್ಸ್ ಆಗ್ತೀರಾ ನೋಡಿ, ಆವಾಗ ನಿಮಗೆ ತುಂಬ ಇರಿಟೇಷನ್ ಆಗೋದಕ್ಕೆ ಶುರು ಆಗುತ್ತೆ. ತುಂಬ ಅಂದರೆ ತುಂಬ ಇರಿಟೇಷನ್ ಆಗೋದಕ್ಕೆ ಶುರುವಾಗುತ್ತೆ. ಮೇ ಬಿ ನಿಮಗೆ ವರ್ಕ್ ಲೈಫ್ ಆ್ಯಂಡ್ ಹೋಮ್ ಲೈಫನ್ನು ಬ್ಯಾಲೆನ್ಸ್ ಮಾಡೋದು ತೀರಾ ಕಷ್ಟ ಅಂತ ಅನ್ನಿಸ್ಬಹುದು. ಬಿಕಾಸ್ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಇದೆ. ಸೊ ಕ್ವೀನ್ ಆಫ್ ಕಪ್ಸ್ ಹೇಗೆ ಅಂತಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ಎಸ್, ನೀವು ಕೂಡ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಇರಬಹುದು. ಫ್ಯಾಮಿಲಿಗೆ ತುಂಬ ಪ್ರೀತಿನ ಕೊಡ್ತೀರಾ, ತುಂಬ ನಿಮಗೆ ಕೇರಿಂಗ್ ನೇಚರ್ ತುಂಬ ಇದೆ. ಈವನ್ ಅದು ಹೊರಗಡೆಯವರು ಕೂಡ ಆಗಿರ್ಬೋದು. ನೀವು ಬೇರೆಯವ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀರಾ. ಆಪ್ಷನ್ ನಂಬರ್ 1, ಬೇರೆಯವ್ರ ಬಗ್ಗೆ ನೀವು ಹೆಚ್ಚು ಯೋಚನೆ ಮಾಡ್ತೀರಾ. ಆ್ಯಂಡ್ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ನೀವು ತುಂಬ ವರ್ಕ್ ಅಂತ ಕೆಲಸದ ಹಿಂದೆ ಹೋದಾಗ ಫ್ಯಾಮಿಲಿಯಲ್ಲಿ ಏನಾದರೂ ಮೇಲ್ಕೆಳಗಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೀವು ತುಂಬ ವರ್ಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ, ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಅವರಿಗೆ ನೀವು ಸ್ಟಡೀಸಿಗೆ ಇರಬಹುದು, ಇಲ್ಲಾಂದರೆ ಅವರ ಮಾತನ್ನು ಕೇಳೋದಕ್ಕಾಗಿರಬಹುದು, ನೀವು ಅವರಿಗೆ ಸಮಯ ಕೊಡದೇ ಇದ್ದಾಗ, ಸೊ ಅವರ ಮಾರ್ಕ್ಸ್ ಇರಬಹುದು, ಅವರ ಒಂದು ಬಿಹೇವಿಯರಲ್ಲಿ ನೀವು ಬದಲಾವಣೆಯನ್ನು ಕಾಣಬಹುದು. ಆವಾಗ ನಿಮಗೆ ತುಂಬ ಇರಿಟೇಷನ್ ಆಗಿರಬಹುದು, ಇದು ನನ್ನಿಂದಲೇ ಈಗ ಆಗಿರೋದು, ನಾನು ಟೈಮ್ ಕೊಡೋದೇ ಕಾರಣ ಈ ಥರ ಆಗಿರೋದು ಅಂತ. ಓಕೆ, ಸೊ ಆದಷ್ಟು ನಿಮಗೆ ಇಲ್ಲಿ ಅಡ್ವೈಸ್ ಏನು ಅಂತಂದರೆ, ನಿಮ್ಮ ಹೋಮ್ ಲೈಫ್ ಆ್ಯಂಡ್ ವರ್ಕ್ ಲೈಫ್ ಎರಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ ನಂಬರ್ 1, ವರ್ಕ್ ಲೈಫಿಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಕೊಡಿ. ಬಿಕಾಸ್ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ವರ್ಕ್ ಲೈಫಿಗೆ ಎಷ್ಟು ನಿಮಗೆ ಟೈಮ್ ಕೊಡೋಕ್ಕಾಗುತ್ತೆ ಅಷ್ಟೇ ಟೈಮ್ ನಿಮ್ಮ ಹೋಮ್ ಲೈಫ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್, ನಿಮ್ಮ ಮಕ್ಕಳು, ನಿಮ್ಮ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅವ್ರಿಗೆ ಕೂಡ ಟೈಮ್ ಕೊಡಬೇಕಾಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ದ ಹೈ ಪ್ರೀಸ್ಟೆಸ್ ಇದೆ. ದ ಹೈ ಪ್ರೀಸ್ಟೆಸ್, ಶಿ ಇಸ್ ವೆರಿ ಇಂಟ್ಯೂಟಿವ್ ಪರ್ಸನ್ ಆ್ಯಂಡ್ ತುಂಬ ಸೀಕ್ರೆಟಿವ್ ಕೂಡ. ನೀವು ಕೂಡ ಅಷ್ಟೇ, ನಿಮ್ಮ ಕೆಲವೊಂದು ವಿಷಯಗಳನ್ನು ನೀವು ಆಳವಾಗಿ ನಿಮ್ಮ ಮನಸ್ಸೊಳಗೆ ಇಟ್ಕೊಂಡಿರ್ತೀರ, ಯಾರನ್ನ ಹೇಳೋದಿಲ್ಲ ನೀವು. ಆ್ಯಂಡ್ ನೀವು ತುಂಬ ಅಬ್ಸರ್ವ್ ತುಂಬ ಚೆನ್ನಾಗಿ ಮಾಡ್ತೀರಾ. ಒಬ್ಬರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತಂದರೆ, ಅವ್ರು ಮಾತಾಡ್ತಾ ಇದ್ದ ಹಾಗೆಯೇ ನೀವು ಒಬ್ಬರನ್ನ ಅಬ್ಸರ್ವ್ ಮಾಡ್ತೀರಾ. ಅವ್ರು ಹೇಗಿದ್ದಾರೆ, ಅವರ ಕೈ ಯಾವ ಥರ ಮೂವ್ ಆಗ್ತಾ ಇದೆ, ಅವರ ಬಾಡಿ ಯಾವ ಥರ ಮೂವ್ ಆಗ್ತಾ ಇದೆ, ಅವರ ಕಣ್ಣು ಏನು ಹೇಳ್ತಾ ಇದೆ. ಸೊ ಅದನ್ನ ಬೇಗ ನೀವು ತಕ್ಷಣ ಕಂಡು ಹಿಡಿತೀರಾ. ಇವರು ಸುಳ್ಳು ಹೇಳ್ತಾ ಇದ್ದರೆ, ಇವರು ಸತ್ಯ ಹೇಳ್ತಾ ಇದ್ದಾರೆ ಅಂತ ನಿಮಗೆ ತಕ್ಷಣ ಗೊತ್ತಾಗುತ್ತೆ. ಆ್ಯಂಡ್ ಯಾವುದೇ ರೀತಿಯ ಒಂದು ಪರ್ಸ್ನಾಲಿಟಿ ಇರ್ಬೋದು, ಬೇರೆಯವರ ಪರ್ಸ್ನಾಲಿಟಿ ನೋಡಿದ ತಕ್ಷಣ ನಿಮಗೆ ಗಮನಕ್ಕೆ ಬರಬಹುದು, ಈ ವ್ಯಕ್ತಿಯಿಂದ ನಾನು ದೂರ ಇರೋದೇ ಒಳ್ಳೆಯದು ಅನ್ನೋದು. ಓಕೆ, ಸೊ ಆ ಒಂದು ಎನರ್ಜಿ ಕೂಡ ನನಗೆ ಸಿಗ್ತಾ ಇದೆ ಇಲ್ಲಿ. ಆ್ಯಂಡ್ ದ ಹೈರೋಪ್ಯಾಂಟ್ ಇದೆ. ದ ಹೈರೋಪ್ಯಾಂಟ್ ಏನು ತಿಳಿಸುತ್ತೆ ಅಂತಂದರೆ, ಕಮ್ಯುನಿಟಿಗೆ ಏನಾದರೂ ಮಾಡುವಂಥದ್ದು. ಟೀಚರ್, ನೀವು ಕೆಲವರು ಇಲ್ಲಿ ಟೀಚರ್ ಕೂಡ ಇರಬಹುದು. ಓಕೆ, ಕೆಲವರು ಟೀಚರ್ ಇರಬಹುದು, ಇನ್ನು ಕೆಲವರು ಟ್ಯೂಷನ್ ಟೀಚರ್ ಇರಬಹುದು. ಇಲ್ಲಿ ಮೋರ್ ಓವರ್ ಇದು ಗುರು ಬಗ್ಗೆ ತಿಳಿಸುತ್ತೆ. ದ ಹೈರೋಪ್ಯಾಂಟ್ ಗುರು ಬಗ್ಗೆ ತಿಳಿಸುತ್ತೆ. ನಿಮ್ಮಲ್ಲಿ ಆ ಒಂದು ಪರ್ಸ್ನಾಲಿಟಿ ಇದೆ, ಗುರು ಆಗುವಂಥ ಪರ್ಸ್ನಾಲಿಟಿ ನಿಮ್ಮಲ್ಲಿ ಖಂಡಿತವಾಗ್ಲೂ ಇದೆ. ಕೌನ್ಸಿಲ್ ಮಾಡುವಂಥದ್ದು, ಇನ್ನೊಬ್ಬರಿಗೆ ಕೌನ್ಸಿಲ್ ಮಾಡುವಂಥದ್ದು, ಯಾರಾದರೂ ಕೆಟ್ಟ ಹಾದಿಯಲ್ಲಿ ಹೋಗ್ತಾ ಇದ್ದರೆ ಅವರನ್ನು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡುವಂಥದ್ದು. ಸೊ ಆ ಒಂದು ಪರ್ಸ್ನಾಲಿಟಿ ಕೂಡ ನಿಮ್ಮಲ್ಲಿದೆ. ಆಪ್ಷನ್ ನಂಬರ್ 1, ದ್ಯಾಟ್ಸ್ ರಿಯಲಿ ನೈಸ್, ರೈಟ್? ಆ್ಯಂಡ್ ನಿಮ್ಮದೇ ಆದಂತಹ ರೂಲ್ಸ್. ಸೊ ಎಸ್, ನಾನು ಈ ರೂಲ್ಸನ್ನು ನಾನು. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ, ಸೆಲ್ಫ್ ಮ್ಯಾಸ್ಟ್ರಿ ಮಾಡುವಂಥದ್ದು. ನಿಮ್ಮ ಮೇಲೆ ನೀವು ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳುವಂಥ ಅವಕಾಶ, ತಿಳ್ಕೊಳ್ಬೇಕಾಗಿದೆ. ಆಪ್ಷನ್ ನಂಬರ್ 1, ಅವಕಾಶ ಇದೆ ನಿಮಗೆ ತಿಳ್ಕೊಳ್ಳೋದಕ್ಕೇನು. ಬಿಕಾಸ್ ದ ಹೈ ಪ್ರೀಸ್ಟೆಸ್ ಮೆಡಿಟೇಷನ್ ಬಗ್ಗೆ ಕೂಡ ಮಾತಾಡುತ್ತೆ. ಓಕೆ, ಮೆಡಿಟೇಷನ್ ಕೂಡ ಬಗ್ಗೆ ಮಾತಾಡುತ್ತೆ. ನಾವೆಷ್ಟು ನಮ್ಮ ಬಗ್ಗೆ ನಾವು ಎಷ್ಟು ತಿಳ್ಕೊಳ್ತೀವಿ ನೋಡಿ, ಅಷ್ಟು ತುಂಬ ಒಳ್ಳೆಯದು, ತುಂಬಾ ಒಳ್ಳೆಯದು. ಓಕೆ, ಆ್ಯಂಡ್ ದ ಹೈರೋಪ್ಯಾಂಟ್ ಕೂಡ ಅಷ್ಟೇ ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡುತ್ತೆ. ಯಾವ ಕಮ್ಯುನಿಟಿಯಲ್ಲಿ ನೀವಿದ್ದೀರಾ ಅನ್ನೋದು. ಇಲ್ಲಾಂದರೆ ಈ ಒಂದು ಕಮ್ಯುನಿಟಿ ಇರಬಹುದು, ಅವ್ರು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ಬೋದು. ಯಾವ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನನಗಿಂತ, ರೈಟ್? ಆ್ಯಂಡ್ ನಿಮ್ಗೆ ಇನ್ನೊಂದು ಏನು ಅಂತಂದರೆ, ಹಣದಲ್ಲಿ ಬಜೆಟಿಂಗ್. ನೀವು ಬಜೆಟಿಂಗಲ್ಲಿ ತುಂಬ ಒಳ್ಳೇದಿರಬಹುದು. ಆಪ್ಷನ್ ನಂಬರ್ 1 ಅಂತಂದರೆ, ಹಣನ ಯಾವ ಥರ ಖರ್ಚು ಮಾಡಬೇಕು, ಯಾವ ಥರ ಸೇವ್ ಮಾಡಬೇಕು, ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದರಲ್ಲಿ ನೀವು ತುಂಬ ಒಳ್ಳೇದಿರಬಹುದು. ನಿಮ್ಮ ಒಂದು ಕ್ವಾಲಿಟಿ ತುಂಬ ಚೆನ್ನಾಗಿರಬಹುದು. ಎಲ್ಲವನ್ನು ಅಚ್ಚುಕಟ್ಟಾಗಿ ಇಡುವಂಥದ್ದು, ಯಾವ ಪ್ಲೇಸಲ್ಲಿ ಏನು ಇರಬೇಕು ನೋಡಿ ಅದನ್ನು ಅಚ್ಚುಕಟ್ಟಾಗಿ ಇಡುವಂಥದ್ದು. ಅಂತಂದರೆ ನೀವು ತುಂಬ ಅಬ್ಸರ್ವ್ ತುಂಬ ಚೆನ್ನಾಗಿ ಮಾಡ್ತೀರಾ. ಒಂದು ವಿಷಯನ ಯಾವುದೇ ಇರಬಹುದು, ಅದನ್ನ ತುಂಬ ಚೆನ್ನಾಗಿ ಆಳವಾಗಿ ನೋಡ್ತೀರಾ. ಓಕೆ, ಆ್ಯಂಡ್ ದ ಮೂನ್ ಇದೆ ಇಲ್ಲಿ. ದ ಮೂನ್, ಸೊ ಆಲ್ ಈಸ್ ಪಾಸಿಬಲ್. ಚೂಸಿಂಗ್ ಯುವರ್ ಪಾತ್ ಕೆಳಗಡೆನೇ ದ ಮೂನ್ ಇದೆ.
ಏನು ಅಂತಂದರೆ ನಿಮ್ಮ ದಾರಿಯಲ್ಲಿ ಯಾವುದೇ ರೀತಿಯ ಆಬ್ಸ್ಟಿಕಲ್ಸ್ ಬಂದರೂ ಕೂಡ ಆಪ್ಷನ್ ನಂಬರ್ 1, ನೀವು ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮನ ನೀವು ನಂಬಿದಾಗ ಆಲ್ ಈಸ್ ಪಾಸಿಬಲ್, ಎಲ್ಲನೂ ಪಾಸಿಬಲ್ ಆಗುತ್ತೆ. ಓಕೆ, ದ ಮೂನ್ ಏನು ಅಂತಂದರೆ ಆರ್ಗ್ಯುಮೆಂಟ್ಸ್, ಜಗಳ ಮಾಡುವಂತಹದ್ದು, ಎಂಗ್ಸೈಟಿ, ಚಿಂತೆ, ಭಯ ಇರಬಹುದು. ನಿಮಗೆ ಭಯ ಹೆಚ್ಚು ನಿಮ್ಮನ್ನು ಕಾಡಬಹುದು. ಓಕೆ, ಬಟ್ ನೀವು ಅದನ್ನ ಎದುರಿಸಿದಾಗ ಏನೂ ಇಲ್ಲ, ಅದು ನಿಮ್ಮ ಮುಂದೆ ಅದು ಏನೂ ಇಲ್ಲ. ಓಕೆ, ಬಿಕಾಸ್ ನಿಮಗೆ ಇಲ್ಲಿ ನೋಡಿ ಎಷ್ಟು ಮೇಜರ್ ಅರ್ಕಾನ ಬಂದಿದೆ ನೋಡಿ. 1 2 3 4 ಆ್ಯಂಡ್ 5 ಬಾಟಮ್ ಆಫ್ ದ ಡೆಕ್ 5 ಮೇಜರ್ ಅರ್ಕಾನ ಬಂದಿದೆ. ಇದು ಮೇಜರ್ ಅರ್ಕಾನ ನಮ್ಮ ಪ್ರಮುಖ ಭಾಗವನ್ನು ತಿಳಿಸುತ್ತೆ, ನಮ್ಮ ಲೈಫಲ್ಲಿ ಪ್ರಮುಖವಾದ ಬದಲಾವಣೆ. ಸೊ ನಿಮ್ಮಲ್ಲಿ ಆ ಒಂದು ಕ್ವಾಲಿಟಿ ಇದೆ. ನಾನು ಮೊದಲೇ ಹೇಳಿದೆ, ಜನರು ನಿಮ್ಮನ್ನು ನೋಡಿದಾಗ ಈ ಥರ ಅನಿಸುತ್ತೆ ಅವರಿಗೆ, ದ ಎಂಪರರ್ ಎನರ್ಜಿ ಅಂತ ಅನಿಸುತ್ತೆ. ನೀವು ತುಂಬ ಜೋರಿದ್ದೀರಾ, ನೀವು ನೋಡಿದ ತಕ್ಷಣ ಅವ್ರಿಗೆ ಅನಿಸುತ್ತೆ ಇವರು ತುಂಬ ಜೋರಿದ್ದಾರೆ, ಇವರು ಮಾತಾಡೋದಿಲ್ಲೋ ಏನೋ, ಇವರು ತುಂಬ ಕಡುಸಿರಬಹುದು, ಇವರು ತುಂಬ ಸ್ಟ್ರಾಂಗ್ ಇರಬಹುದು. ನಿಮ್ಮನ್ನು ಆ್ಯಸ್ ಅ ಕಾಂಪಿಟೇಟರ್ ಆಗಿ ನೋಡಬಹುದು ತುಂಬ ಜನರು. ಆಪ್ಷನ್ ನಂಬರ್ 1. ಓಕೆ, ಇಂಥೆಲ್ಲ ಫೆಸಿಲಿಟಿಗಳು ಇಂಥ ಎಲ್ಲ ಕ್ಯಾರೆಕ್ಟರ್ ನಿಮ್ಮಲ್ಲಿದೆ. ಲೈಕ್ ನೀವು ತುಂಬ ಕಾಂಪಿಟೇಟರ್ ಅಂತ ಅನಿಸ್ಬೋದು ಜನರಿಗೆ. ನೀವು ವಿಷಯನ ತುಂಬ ಆಳವಾಗಿ ನೋಡ್ತೀರಾ, ನೀವು ಫ್ಯಾಮಿಲಿ ಪರ್ಸನ್, ನಿಮ್ಮನ್ನು ನೀವು ಕೇರ್ ಅದೇ ಹೇಳ್ತಾ ಇದ್ದು ಹೋಮ್ ಲೈಫ್ ಆ್ಯಂಡ್ ವರ್ಕ್ ಲೈಫ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂಥದ್ದು. ಇಲ್ಲೂ ಕೂಡ ಅಷ್ಟೇ, ನೀವು ಬೇರೆಯವ್ರಿಗೆ ಎಷ್ಟು ಪ್ರೀತಿ ಕೊಡ್ತೀರಾ ಅಷ್ಟೇ ಪ್ರೀತಿ ನೀವು ನಿಮಗೆ ಕೂಡ ಕೊಡಬೇಕಾಗುತ್ತೆ. ಓಕೆ, ಆ್ಯಂಡ್ ದ ಎಂಪ್ರರ್ ಇದೆ. ದ ಎಂಪ್ರರ್ ನಾಲೆಜ್ ಬಗ್ಗೆ ಕೂಡ ತಿಳಿಸುತ್ತೆ. ಖಂಡಿತವಾಗ್ಲೂ ನಿಮ್ಮಲ್ಲಿ ಆಳವಾಗಿ ಇನ್ನೂ ನೀವು ನಿಮ್ಮನ್ನು ತಿಳ್ಕೊಂಡ್ರೆ ಆಪ್ಷನ್ ನಂಬರ್ 1 ತುಂಬ ನಾಲೆಜನ್ನು ಗೇನ್ ಮಾಡಬಹುದು ನೀವು. ತುಂಬ ಅಂದರೆ ತುಂಬ. ದ ಹೈ ಪ್ರಿಸ್ಟೆಸ್, ದ ಹೈರೋಪ್ಯಾಂಟ್ ಆ್ಯಂಡ್ ದ ಎಂಪ್ರರ್ ಇದೆಲ್ಲ ನಾಲೆಜ್ ಇರುವಂಥ, ತುಂಬ ಎಕ್ಸ್ಪೀರಿಯನ್ಸ್ಡ್. ನೀವಿಲ್ಲಿ ಎಕ್ಸ್ಪೀರಿಯನ್ಸ್ಡ್ ಸೋಲ್ ಕೂಡ ಆಗಿರಬಹುದು ನಿಮ್ಮದು. ತುಂಬ ಎಕ್ಸ್ಪೀರಿಯನ್ಸ್ ಆದ ಸೋಲ್ ಆಗಿರಬಹುದು ನಿಮ್ಮದು. ಓಕೆ, ಈ ಒಂದು ಇನ್ಕರ್ನೇಷನಲ್ಲಿ ನಾನು ಒಂದು ಈ ಕೆಲಸನ ಮಾಡೇ ಮುಗಿಸ್ಬೇಕು ಅಂತ ನಿಮ್ಮೊಂದು ಪ್ರಾಮಿಸ್ ಇದ್ದಿರಬಹುದು. ಓಕೆ, ಆ್ಯಂಡ್ ಎಸ್, ವೆರಿ ನೈಸ್ ಆಪ್ಷನ್ ನಂಬರ್ 1, ವೆರಿ ನೈಸ್. ತುಂಬ ಚೆನ್ನಾಗಿದೆ ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ವ್ಯಕ್ತಿತ್ವ. ಜನರು ನೋಡಿದಾಗ ತಕ್ಷಣ ಅಟ್ರ್ಯಾಕ್ಟ್ ಆಗ್ತಾರೆ. ಸ್ಪೆಷಲಿ ನಿಮ್ಮ ಹೇರಿಗೆ, ಸ್ಪೆಷಲಿ ನಿಮ್ಮ ಕೂದಲಿಗೆ ಹೇಳಬಹುದು. ನಿಮ್ಮ ಕೂದಲು ತುಂಬ ಚೆನ್ನಾಗಿದೆ, ಡ್ರೆಸ್ಸಿಂಗ್ ಸ್ಟೈಲ್ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಬಹುದು. ನಿಮ್ಮ ಇನ್ನರ್ ವಾಯ್ಸ್, ನೀವು ಎಷ್ಟೇ ಕಷ್ಟ ಬಂದರೂ ನೋಡಿ ಆಪ್ಷನ್ ನಂಬರ್ 1, ನಿಮ್ಮ ಐಸ್ ತುಂಬ ಅಟ್ರ್ಯಾಕ್ಟಿವ್ ಇರ್ಬೋದು, ತುಂಬ ಆಕರ್ಷಕವಾಗಿರ್ಬೋದು ನಿಮ್ಮ ಐಸ್. ಸ್ಪೆಷಲಿ ನಿಮ್ಮ ಕಣ್ಣು ತುಂಬ ಸುಂದರವಾಗಿದೆ ಆಪ್ಷನ್ ನಂಬರ್ 1. ಓಕೆ, ನಿಮ್ಮ ಕಣ್ಣು ಏನಿದೆ ನೋಡಿ ಅದು ತುಂಬ ತುಂಬ ತುಂಬಾ ಚೆನ್ನಾಗಿದೆ. ಈವನ್ ನಿಮ್ಮ ಬಾಡಿ ಕೂಡ ಇರಬಹುದು, ವೆರಿ ಅಟ್ರ್ಯಾಕ್ಟಿವ್ ಪರ್ಸ್ನಾಲಿಟಿ. ಥ್ಯಾಂಕ್ ಯು ಸೋ ಮಚ್. ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. Okay. You don't find your worth in another person. You find your worth within yourself and then find a person who is worthy of you. Yes, option number 1. You don't find your worth in another person. You find your worth in yourself and then find a person who is worthy of you. ಬೇರೆ ಜನರು ನಿಮಗೆ ಯೋಗ್ಯರ ಅನ್ನೋದಕ್ಕಿಂತ ಮೊದಲು ನೀವು ನಿಮ್ಗೆ ಎಷ್ಟು ಯೋಗ್ಯರು ಅನ್ನೋದನ್ನು ನೋಡಿ. ಓಕೆ, ಆಪ್ಷನ್ ನಂಬರ್ 1 ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಯು ಡೋಂಟ್ ಫೈಂಡ್ ಯುವರ್ ವರ್ತ್ ಇನ್ ಅನದರ್ ಪರ್ಸನ್. ಬೇರೆಯವರಲ್ಲಿ ನಮಗೆ ಅದನ್ನು ಹುಡುಕೋಕ್ಕಾಗೋದಿಲ್ಲ. ಓಕೆ, ಮೊದಲು ನಾವು ನಮ್ಮೊಳಗೆ ನಾವು ಏನು ಎತ್ತ ಅಂತ ನೋಡಬೇಕು, ರೈಟ್? ಬಿಕಾಸ್ ಇಲ್ಲ ಹೈ ಪ್ರೀಸ್ಟೆಸ್ ಇದೆ, ರೈಟ್? ದ ಹೈ ಪ್ರೀಸ್ಟೆಸ್ ಯಾವಾಗಲೂ ಇನ್ನರ್ ಬಗ್ಗೆ ತಿಳಿಸುತ್ತೆ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಥ್ಯಾಂಕ್ ಯು ಸೋ ಮಚ್. ಬೇರೆಯವರ ಹಿಂದೆ ಹೋಗೋ ಬದಲು ಆಪ್ಷನ್ ನಂಬರ್ 1 ಮೊದಲು ನಾವು ನಮ್ಮ ಹಿಂದೆ ಹೋಗೋಣ, ರೈಟ್? ನಾವು ಯಾರು, ನಾವು ಏನು ಅನ್ನೋದನ್ನು ತಿಳಿಯೋಣ. ಇಲ್ಲಿ ಅದೇ ಹೇಳ್ತಾ ಇದ್ದಾರೆ. ಓಕೆ, ನನಗೆ 3 ಬೇಕಿತ್ತು, 3 ಕೂಡ ಸಿಕ್ತು. ಇಲ್ಲಿ ಸ್ಟಾರ್ಸ್ ಕೆನಾಟ್ ಶೈನ್ ವಿದೌಟ್ ಡಾರ್ಕ್ನೆಸ್. ಜೀವನದಲ್ಲಿ ಯಾವುದೇ ರೀತಿಯ ಡಾರ್ಕ್ನೆಸ್ ಬಂದರೆ ತಾನೇ ನಾವು ಹೇಗೆ ಹೊರಗೆ ಬರೋದು ಅನ್ನೋದು ನಮಗೆ ಗೊತ್ತಾಗುತ್ತೆ, ರೈಟ್? ಇಲ್ಲಾಂದರೆ ನಮ್ಗೆ ಗೊತ್ತಾಗೋದಿಲ್ಲ. ಸ್ಟಾರ್ಸ್ ಕೆನಾಟ್ ಶೈನ್ ವಿದೌಟ್ ಡಾರ್ಕ್ನೆಸ್. ಕತ್ಲಾದಾಗ ಮಾತ್ರ ನಕ್ಷತ್ರಗಳು ನಮಗೆ ಹೊಳೆದು ಸಿಗುತ್ತೆ, ರೈಟ್? ಅದೇ ಥರ ನಮ್ಮ ಜೀವನ ಕೂಡ. ನಮ್ಮ ಜೀವನದಲ್ಲಿ ಡಾರ್ಕ್ನೆಸ್ ಬಂದಾಗ ನಾವು ಅದರಿಂದ ಹೊರಗೆ ಬಂದಾಗ ನಾವು ಶೈನ್ ಆಗ್ತೀವಿ, ರೈಟ್? ನಿಮ್ಮಲ್ಲಿ ಆ ಕ್ವಾಲಿಟಿ ಇದೆ. ದ ಹೈ ಪ್ರಿಸ್ಟೆಸ್ ಇದೆ, ದ ಹೈರೋಪೆಂಟ್ ಇದೆ, ಟೆಂಪ್ರೆನ್ಸ್ ಇದೆ, ದ ಎಂಪರರ್ ಇದೆ.
ಓಕೆ, ಸೊ ಮೊದಲು ನಾವು ನಮಗೆ ಗುರು ಆಗಬೇಕು. ಬೇರೆ ಗುರುವನ್ನು ನಾವು ಕಾಯೋಕ್ಕೆ ಬದಲು ಮೊದಲು ನಾವು ನಮಗೆ ಗುರು ಆಗಬೇಕು. ರೈಟ್? ಆ ಡಿಸಿಪ್ಲಿನ್ ಇರ್ಬೋದು, ಡಿಟರ್ಮಿನೇಷನ್ ಇರ್ಬೋದು, ಅದನ್ನ ಮೊದಲು ನಾವು ನಮ್ಮ ಜೀವನದಲ್ಲಿ ತೊಗೊಂಡು ಬರಬೇಕು. ಕನೆಕ್ಷನ್ ಟು ಏಂಜಲ್ಸ್ ಆ್ಯಂಡ್ ದ ಹೆವೆನ್ಸ್, ಎಲ್ಲೋ ಫೆದರ್ಸ್. ಏಂಜಲ್ ಜೊತೆ ಇರಬಹುದು. ಏಂಜಲ್ ಬಿಕಾಸ್ ದ ಟೆಂಪ್ರೆನ್ಸಲ್ಲಿ ಏಂಜಲ್ ಇದೆ, ರೈಟ್? ಸೊ ನಿಮಗೆ ಯಾವುದೇ ರೀತಿಯಂಥ ಕಷ್ಟ ಬಂದಾಗ ನಿಮ್ಗೆ ಏನಾದರೂ ಫೆದರ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಏಂಜಲ್ಸ್ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ವಿ ಆರ್ ವಿತ್ ಯು, ಡೋಂಟ್ ವರಿ ಅನ್ನೋದು. ಓಕೆ, ಸೊ ಲೆಟ್ಸ್ ಸಿ ಫೈನಲ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. Sage, you are here to learn from these experience and teach and inspire. ನೋಡಿ, ಬೇರೆಯವರಿಗೆ ಕಲಿಸೋದು ತುಂಬ ಇದೆ ಅಂತಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್, ನೀವೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ನೋಡಿ, ಅದರಿಂದ ನೀವು ಏನು ಕಲ್ತ್ರಿ ಆ್ಯಂಡ್ ಅದನ್ನು ಇನ್ನೊಬ್ಬರಿಗೆ ನೀವು ಹೇಳುವಂಥದ್ದು, ಟೀಚ್ ಮಾಡುವಂಥದ್ದು. ಬಿಕಾಸ್ ಕ್ವೀನ್ ಆಫ್ ಕಪ್ಸ್, ದ ಹೈರೋಪೆಂಟ್ ಇದೆ, ಕೌನ್ಸಿಲ್ ಬಗ್ಗೆ, ಹೀಲರ್ಸ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಸೇಜ್ ಕೂಡ ಇದೆ. ಸೇಜ್ ಅಂದರೆ ನನಗೆ ಯಾವಾಗಲೂ ದ ಹರ್ಮಿಟ್ ಎನರ್ಜಿ. ದ ಹರ್ಮಿಟ್ ಏನು, ಮೆಡಿಟೇಷನ್ ಮಾಡುವಂಥದ್ದು, ಅವನು ಚೆನ್ನಾಗಿ ತಿಳ್ಕೊಳ್ಳುವಂಥದ್ದು, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ನಾನು ಮೊದಲೇ ಹೇಳಿದೆ, ನಿಮ್ಮ ಸೋಲ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿರಬಹುದು. ಓಕೆ, ಆ್ಯಂಡ್ ಯಾವತ್ತೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಕಷ್ಟ ಬಂದಾಗ ನೋಡಿ, ಆಪ್ಷನ್ ನಂಬರ್ 1, ಯಾವತ್ತೂ ಹೆದರಬೇಡಿ. ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನು ಕೇಳಿ. ನಿಮ್ಮ ಪ್ರಜ್ಞೆ ಏನಿದೆ ನೋಡಿ, ಅದಕ್ಕೆ ಒಳ್ಳೆಯದನ್ನು ಫೀಡ್ ಮಾಡಿ, ಒಳ್ಳೆಯದನ್ನು ಕೊಡಿ ಅದಕ್ಕೆ. ಓಕೆ, ಆ್ಯಂಡ್ ಯು ಆರ್ ಹಿಯರ್ ಟು ಲರ್ನ್ ಫ್ರಮ್ ದೀಸ್ ಎಕ್ಸ್ಪೀರಿಯನ್ಸ್. ನಿಮ್ಮ ಜೀವನದಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನೋಡಿ, ಅದರಿಂದ ಕಲೀರಿ, ಡಾಕ್ಯುಮೆಂಟ್ ಮಾಡಿ. ನೀವೇನು ಕಲ್ತ್ರಿ ಡೇಟ್ ಹಾಕಿ, ಇವತ್ತಿನ ದಿನದಲ್ಲಿ ನೀವೇನು ಕಲ್ತ್ರಿ, ಇವತ್ತಿನ ದಿನದಲ್ಲಿ ಏನಾಯಿತು. ಯು ಆರ್ ಹಿಯರ್ ಟು ಲರ್ನ್ ಫ್ರಮ್ ದೀಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟು ಟೀಚ್ ಆ್ಯಂಡ್ ಇನ್ಸ್ಪೈರ್. ನೀವು ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀರಾ. ಆಪ್ಷನ್ ನಂಬರ್ 1, ಚಾಲೆಂಜಿಂಗ್ ಎಕ್ಸೈಟಿಂಗ್ ಜರ್ನಿ. ನಿಮ್ಮ ಜರ್ನಿನ ಆ್ಯಸ್ ಅ ಚಾಲೆಂಜಿಂಗ್ ಆಗಿ ತೊಗೊಳ್ಳಿ ಆ್ಯಂಡ್ ಎಕ್ಸೈಟ್ಮೆಂಟ್ ಆಗಿ ತೊಗೊಳ್ಳಿ. ನಾನು ಮೊದಲೇ ಹೇಳಿದೆ, ನಿಮ್ಮನ್ನು ತುಂಬ ಜನ ಆ್ಯಸ್ ಅ ಕಾಂಪಿಟೇಟರ್ ಆಗಿ ನೋಡ್ತಾ ಇರ್ಬೋದು, ಅವ್ರು ನೋಡಲಿ ಬಿಡಿ, ಬಟ್ ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಮಾಡಿ. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 1. ಐ ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಹೇಳ್ದ ಗೈಡೆನ್ಸನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಂಬರ್ 2, ಯಾರು ಅಮೆಥಿಸ್ಟ್ನ ಚೂಸ್ ಮಾಡಿದ್ದೀರಾ. ಆಪ್ಷನ್ ನಂಬರ್ 2, ನಿಮಗೆ ಆತಂಕ ಬೇಗ ಆಗುತ್ತೆ ಅಂತ ಅನಿಸುತ್ತೆ. ಗಾಬರಿ, ಆತಂಕ ಬೇಗ ಆಗುತ್ತೆ. ಆ್ಯಂಡ್ ಆದಷ್ಟು ನಿಮ್ಮನ್ನು ನೀವು ಕಾಮ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ತೀರಾ. ಸಣ್ಣ ಸಣ್ಣ ವಿಷಯಕ್ಕೂ ನಿಮಗೆ ತುಂಬ ಬೇಗ ನೀವು ಆ್ಯಂಸೈಟಿ ಆಗುತ್ತೆ. ನಿಮಗೆ ಏನು ತುಂಬ ಅಂದರೆ ತುಂಬ ಆ್ಯಂಸೈಟಿ ಆಗುವಂಥದ್ದು. ಆ್ಯಂಡ್ ಅಮೆಥಿಸ್ಟ್ ತುಂಬ ಒಳ್ಳೆಯದು ಆ್ಯಂಸೈಟಿಗೆ, ಸ್ಪಿರಿಚುವಲ್ ಗ್ರೋತಿಗೆ ಇರ್ಬೋದು, ಇಂಟೆಲಿಜೆನ್ಸಿಗೆ ಕೂಡ ಇರ್ಬೋದು. ನೀವು ತುಂಬ ಇಂಟೆಲಿಜೆಂಟ್, ತುಂಬ ವಿಸ್ಡಮ್ ಇದೆ ನಿಮ್ಮಲ್ಲಿ, ತುಂಬ ಬುದ್ಧಿವಂತರು, ತುಂಬ ನೀವು ಜ್ಞಾನ ಇರುವವರು. ಆಪ್ಷನ್ ನಂಬರ್ 1. ಬಟ್ ಕೆಲವೊಮ್ಮೆ ನಿಮಗೆ ಆ್ಯಂಸೈಟಿ, ಯಾವುದರಿಂದ ಸಣ್ಣ ಸಣ್ಣ ವಿಷಯಗಳು ತುಂಬ ಆತಂಕಗೊಳಪಡಿಸಬಹುದು ನಿಮ್ಮನ್ನು. ಸೊ ಕಾರ್ಡ್ ಯಾವುದು ಅಂತ ನೋಡೋಣ. ಎಸ್, ಡಿಸ್ಟೆಂಟ್ ಥಂಡರ್, ಕ್ಲಿಯರ್ ದ ಏರ್. ಎಸ್, ಭಯ ನಿಮ್ಮನ್ನು ಹೆಚ್ಚು ಕಾಡಬಹುದು. ಆಪ್ಷನ್ ನಂಬರ್ 2. ಯಾವುದೇ ರೀತಿಯಾದಂಥ ಒಂದು ಸಣ್ಣ, ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆ ಬಂತು ಅಂತಂದರೆ ನಿಮಗೆ ತುಂಬಾ ಆ್ಯಂಸೈಟಿ ಆಗುತ್ತೆ, ಚಿಂತೆ ಆಗೋದಕ್ಕೆ ಶುರು ಆಗುತ್ತೆ. ನಾನು ಈ ಸಿಚುವೇಶನ್ನ ಯಾವ ಥರ ಕಾಮ್ ಮಾಡಲಿ, ನಾನು ಈ ಸಿಚುವೇಶನ್ದ ಯಾವ ಥರ ಹೊರಗೆ ಬರಲಿ ಅನ್ನೋದು. ಬಿಕಾಸ್ ನನಗಿಲ್ಲಿ ಯಾವ ಥರ ಅನಿಸುತ್ತೆ ಅಂತಂದರೆ, ಆಪ್ಷನ್ ನಂಬರ್ 2, ನೀವು ಸಿಚುವೇಶನ್ನ ಆಳವಾಗಿ ನೋಡೋದಿಲ್ಲ. ಸಿಚುವೇಶನ್ ಜೊತೆ ನಿಮಗೆ ಇರೋದಕ್ಕೆ ಇಷ್ಟ ಇಲ್ಲ, ಆ ಸಿಚುವೇಶನ್ ಜೊತೆ ನೀವು ಕೂತ್ಕೊಳ್ಳೋದಿಲ್ಲ, ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತೀರಾ. ಆ ಥರ ಮಾಡಬೇಡಿ. ಆಪ್ಷನ್ ನಂಬರ್ 2, ಆ ಥರ ಮಾಡಬೇಡಿ. ಕ್ಲಿಯರ್ ದ ಏರ್. ನಿಮ್ಮಲ್ಲಿ ಆ ಒಂದು ಗುಣ ಇದೆ, ಯಾವುದೇ ಸಿಚುವೇಶನ್ ಬಂದರೂ ಅದನ್ನ ಕ್ಲಿಯರ್ ಮಾಡುವಂಥದ್ದು. ಓಕೆ, ಇವಾಗ ಬೋರ್ಡಲ್ಲಿ ಟೀಚರ್ ಫುಲ್ ಬೋರ್ಡ್ ಬರೀತಾರೆ, ರೈಟ್? ಬರೆದಾದ್ಮೇಲೆ ನೆಕ್ಸ್ಟ್ ಟರ್ನ್ ಬರಬೇಕು ಅಂತಂದರೆ ಅದನ್ನ ಇರೇಸ್ ಮಾಡಲೇಬೇಕಲ್ವ. ಕ್ಲಿಯರ್ ದ ಏರ್. ನಿಮಗೂ ಕೂಡ ಅಷ್ಟೇ, ನಿಮ್ಮ ಜೀವನದಲ್ಲಿ ಎಷ್ಟೊಂದು ವಿಷಯಗಳು ಬಂದು ಹೋಗಿದೆ ನೋಡಿ, ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ನೀವು. ಓಕೆ, ನಿಮ್ಮಲ್ಲಿ ನೋಡುವಂತಹ ಪೊಟೆನ್ಷಿಯಲ್ ಸಾಮರ್ಥ್ಯ ನಿಮ್ಮಲ್ಲಿದೆ. ಅದನ್ನ ಆ ಸಿಚುವೇಶನ್ನ ಎದುರಿಸುವಂತಹ ಸಾಮರ್ಥ್ಯ ಕೂಡ ನಿಮ್ಮಲ್ಲಿದೆ. ಬಟ್ ಕೆಲವೊಮ್ಮೆ ನೀವು ತುಂಬ ಆತಂಕಗೊಳಗಾಗ್ತೀರಾ, ಭಯ ಬರುತ್ತೆ ನಿಮಗೆ, ಆತಂಕ, ಆಲ್ ಅಬೌಟ್ ಆತಂಕ. ಸಿಚುವೇಶನ್ನ ಯಾವ ಥರ ಕಾಮ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಕೆಲವೊಮ್ಮೆ. ಓಕೆ, ನನಗೆ ಆ ಥರ ಇಲ್ಲ ಅನಿಸ್ತಾ ಇದೆ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ, ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಆ್ಯಂಡ್ ಎಸ್, ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನ ಮಾತ್ರ ತೊಗೊಳ್ಳಿ. ಎಲ್ಲನೂ ನಿಮಗೆ ರೆಸನೇಟ್ ಆಗುತ್ತೆ ಅಂತ ಹೇಳೋದಿಲ್ಲ ನಾನು. ಓಕೆ,
ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಓಕೆ, 4 ಬಂದಿದೆ, 4 ಕೂಡ ತಗೊಳ್ಳೋಣ. ಪೇಜ್ ಆಫ್ ಪೆಂಟಿಕಲ್ಸ್ ಇದೆ, ಎಸ್. 9 ಆಫ್ ಸೋರ್ಡ್ಸ್ ಇದೆ ಇಲ್ಲಿ, 2 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಸೋರ್ಡ್ಸ್. ಓಕೆ, ಫೈನಲ್ 1 ಕಾರ್ಡ್ ಬೇಕು ನನಗೆ. ಓಕೆ, 1 ಕಾರ್ಡ್ ತೆಗೆದ ನಂತರ ನಾನು ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ಟೆಂಪರೆನ್ಸ್. ಬಾಟಮ್ ಆಫ್ ದ ಡೆಕ್, ದ ಎಂಪ್ರೆಸ್. ಓಕೆ, ದ ಎಂಪ್ರೆಸ್ ಇದೆ, ಟ್ರೀ ಆಫ್ ಲೈಫ್ ಕೂಡ ಇದೆ. ಆಪ್ಷನ್ ನಂಬರ್ 2, ನೀವು ತುಂಬ ಅಂದರೆ ತುಂಬ ಕೈಂಡ್ ನೇಚರ್ ವ್ಯಕ್ತಿಗಳಾಗಿರಬಹುದು. ತುಂಬ ಅಂದರೆ ತುಂಬ ಕೈಂಡ್ ನೇಚರ್ ವ್ಯಕ್ತಿಗಳು ನೀವು. ಓಕೆ, ನಿಮ್ಮನ್ನು ತುಂಬ ಬೇಗ ತುಂಬ ಸುಲಭವಾಗಿ ನಿಮ್ಮನ್ನು ಫೂಲ್ ಮಾಡ್ಬೋದು. ತುಂಬ ಜನರಿಂದ ನೀವು ಫೂಲ್ ಕೂಡ ಆಗಿರಬಹುದು. ತುಂಬ ಜನರು ನಿಮ್ಮ ಕಿವಿಗೆ ಹೂ ಇಟ್ಟಿರಬಹುದು. ಓಕೆ, ಆ ಒಂದು ಎನರ್ಜಿ ಕೂಡ ನನಗೆ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ದ ಎಂಪ್ರೆಸ್ ಇದೆ. ದ ಎಂಪ್ರೆಸ್ ಯಾವಾಗಲೂ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಬಗ್ಗೆ ಮಾತಾಡುತ್ತೆ. ಆಪ್ಷನ್ ನಂಬರ್ 2, ಆದಷ್ಟು ನಿಮ್ಮನ್ನು ನಿಮಗೆ ಎಷ್ಟು ಕೇರ್ ಮಾಡೋಕ್ಕಾಗುತ್ತೆ, ನಿಮ್ಮ ಮನೇನ ಎಷ್ಟು ಕೇರ್ ಮಾಡೋಕ್ಕಾಗುತ್ತೆ, ನೀವು ಯೂಸ್ ಮಾಡುವಂತಹ ಸ್ಥಳ ಇರಬಹುದು ಅದನ್ನು ನಿಮಗೆ ಎಷ್ಟು ಕೇರ್ ಮಾಡೋಕ್ಕಾಗುತ್ತೆ, ಎಷ್ಟು ಶುಚಿತ್ವನ ನೀವು ಇನ್ಕ್ಲೂಡ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ಆಪ್ಷನ್ ನಂಬರ್ 2 ಅಷ್ಟು ತುಂಬ ಒಳ್ಳೆಯದು, ನಿಮಗೆ ತುಂಬಾ ಒಳ್ಳೆಯದು. ನೀವು ತುಂಬ ಬುದ್ಧಿವಂತರು. ಆಪ್ಷನ್ ನಂಬರ್ 2 ಅದು ನಾನು ಹೇಳಬೇಕು ಅಂತ ಇಲ್ಲ, ನೀವು ತುಂಬ 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 ಬುದ್ಧಿವಂತರು. ಇಲ್ಲಿ ನಿಮಗೆ ಅಡ್ವೈಸ್ ಏನು ಅಂತಂದರೆ ಪರ್ಸ್ನಲ್ ಡೆವಲಪ್ಮೆಂಟ್ ಮಾಡೋದಾಗಲ್ಲಿ ಹೇಳ್ತಾ ಇದೆ. ಬಿಕಾಸ್ ದ ಎಂಪ್ರೆಸ್ ಇಲ್ಲಿ ಅದನ್ನೇ ಹೇಳ್ತಾ, ಬಿಕಾಸ್ ಇಲ್ಲಿ ಟ್ರೀ ಆಫ್ ಲೈಫ್ ಇದೆ ಅಲ್ವಾ, ನಿಮ್ಮ ಯುನೀಕ್ನೆಸ್. ಆಪ್ಷನ್ ನಂಬರ್ 2, ಇಂಡಿಪೆಂಡೆಂಟ್ ಆಗೋದಕ್ಕೆ ಕಲಿಯಿರಿ. ಓಕೆ, ಸೊ ನಿಮ್ಮಲ್ಲಿ ಆ ಒಂದು ಗುಣ ಇದೆ, ಇಂಡಿಪೆಂಡೆಂಟ್ ಆಗುವಂಥದ್ದು. ಪೇಜ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ಯಾವುದರ ಮೇಲೆ ಫೋಕಸ್ ಮಾಡೋದಕ್ಕಾಗುತ್ತೆ ನೋಡಿ ಅದರ ಮೇಲೆ ಮಾತ್ರ ಫೋಕಸ್ ಮಾಡಿ. ನೀವು ತುಂಬ ಕೈಂಡ್ ಭಾವದವರು, ತುಂಬಾ ಕೈಂಡ್, ತುಂಬ ಇನ್ನೋಸೆನ್ಸ್ ವ್ಯಕ್ತಿತ್ವ ನಿಮ್ಮದು. ಲೈಕ್ ಬೇರೆ ಯಾರಾದರೂ ಏನಾದರೂ ಅಂದರೆ ಅದನ್ನ ಬೇಗ ಮನಸ್ಸಿಗೆ ಹಚ್ಕೊಳ್ತೀರಾ. ಓಕೆ, ಸೊ ನಾನು ಈ ಥರ ಅಂದ್ಕೊಂಡಿರಲಿಲ್ಲ, ಇವರು ನನಗೆ ಈ ಥರ ಹೇಳ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಂತಂದರೆ ನೀವು ಬೇರೆಯವರಿಂದ ಕೂಡ ನೀವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತೀರಲ್ವಾ, ಸೊ ಹಾಗೆ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಇನ್ನೊಬ್ಬರು ಕೂಡ ನನಗೆ ಒಳ್ಳೆಯದನ್ನೇ ಮಾಡ್ತಾರೆ ಅಂತ. ಇಲ್ಲಿ ನಿಮ್ಮ ಜನರ ಸಂಘ ಏನಿದೆ ನೋಡಿ ಅದರ ಬಗ್ಗೆ ನೋಡಿ, ಜನರ ಸಂಘ ಹೇಗಿದೆ ಅನ್ನೋದು. ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್ ಹೇಗೆ ಅಂತಂದರೆ, ನಿಮ್ಮ ಯಾವ ಥರ ಪರ್ಸ್ನಾಲಿಟಿ ಅಂತಂದರೆ, ಒಂದು ಕೆಲಸನ ನಿಮಗೆ ಕೊಟ್ಟರೆ ಅದು 2 ವರ್ಷ ಅಲ್ಲ 3 ವರ್ಷನೇ ಆಗಲಿ ಅದನ್ನ ತುಂಬ ರೀತಿ ಚೆನ್ನಾಗಿ ನಿಭಾಯಿಸ್ತೀರಾ ನೀವು, ಕಲಿತೀರಾ ನೀವು. ಓಕೆ, ನಿಮಗೆ ಒಂದು ಛಲ ಇದೆ, ನನಗೆ ಈ ಕೆಲಸ ಮಾಡಬೇಕು, ನಾನು ಮಾಡೇ ತೀರ್ತೀನಿ, ಅದು ವರ್ಷ ಬಂದರೂ ಪರವಾಗಿಲ್ಲ, ಐ ಕ್ಯಾನ್ ಡೂ ಇಟ್. ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಗೈಡೆನ್ಸ್ ಏನು ಅಂತಂದರೆ, ಆಪ್ಷನ್ ನಂಬರ್ 2, ಆದಷ್ಟು ಯಾವುದು ನಿಮಗೆ ಇಂಪಾರ್ಟೆಂಟ್ ಇದೆ ನೋಡಿ, ಯಾವುದು ನೆಸೆಸರಿ ಇದೆ ನೋಡಿ ಅದರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಮಿಕ್ಕಿದೆಲ್ಲ ಬಿಟ್ಬಿಡಿ. ಯಾವುದು ನಿಮಗೆ ಯಾವುದು ಅಗತ್ಯ ಇದೆ ನೋಡಿ ಅದರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಇಂಟೆಲಿಜೆಂಟ್ ಬಗ್ಗೆ, ನಿಮ್ಮ ಸ್ಕಿಲ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್ ನಿಮ್ಮ ಸ್ಕಿಲ್, ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೂಡ ತಿಳಿಸುತ್ತೆ. ಆಪ್ಷನ್ ನಂಬರ್ 2, ನೀವು ತುಂಬ ಪ್ಲ್ಯಾನ್ ಮಾಡಿರ್ಬೋದು ಫ್ಯೂಚರ್ ಬಗ್ಗೆ, ನನ್ನ ಫ್ಯೂಚರ್ ಹೇಗಿರಬೇಕು, ಈ ಥರ ಇರಬೇಕು ಅನ್ನೋದು. ಸೊ ಇಲ್ಲಿ ನೀವು ತುಂಬ ಲಾಂಗ್ ಟರ್ಮ್ ಪ್ಲ್ಯಾನ್ಗಳನ್ನು ಮಾಡಿರಬಹುದು. ಆಪ್ಷನ್ ನಂಬರ್ 2. ಓಕೆ, ಎಲ್ಲ ಕೆಲಸನೂ ಪರ್ಫೆಕ್ಟ್ ಆಗಿರಬೇಕು, ಎಲ್ಲ ಕೆಲಸ ತುಂಬ ಆರ್ಗನೈಸ್ಡ್ ಆಗಿರಬೇಕು. ಒಂದು ಸ್ವಲ್ಪನೂ ಆಚೀಚೆ ಆದರೆ ನಿಮಗೇನೋ ಇರಿಟೇಷನ್ ಆದಾಗೆ ಅನಿಸುತ್ತೆ, ತುಂಬ ಚಿಂತೆಗಳು ನಿಮ್ಮನ್ನು ಕಾಡೋದಕ್ಕೆ ಶುರು ಮಾಡುತ್ತೆ. ಕ್ವೀನ್ ಆಫ್ ಸೋರ್ಡ್ಸ್ ಇಲ್ಲಿ ಏನಿದೆ ಅಂತಂದರೆ, ಕ್ವೀನ್ ಆಫ್ ಸೋರ್ಡ್ಸ್ ಇಂಡಿಪೆಂಡೆಂಟ್ ಬಗ್ಗೆ ತಿಳಿಸುತ್ತೆ. ಓಕೆ, ಇಂಡಿವಿಜುವಲಿ ಅಂತಂದರೆ ಒಬ್ಬರೇ ಕೆಲಸಗಳನ್ನು ಒಬ್ಬರೇ ಮಾಡುವಂಥದ್ದು. ಸೊ ನಿಮ್ಮಲ್ಲಿ ಆ ಒಂದು ಪರ್ಸ್ನಾಲಿಟಿ ಕೂಡ ಇದೆ. ಒಂದೇ ಕೆಲಸನ ನೀವೇ ಮಾಡ್ತೀರಾ ಅಂತಂದರೆ ನಿಮಗೆ ತುಂಬ ಜನ ಇದ್ದು ನೀವು ಮಾಡುವಂತಹ ವ್ಯಕ್ತಿಗಳಲ್ಲ. ನೀವು ಒಬ್ಬರೇ ಇದ್ದರೂ ಕೂಡ ನಿಮ್ಮ ಕೆಲಸ ಏನಿದೆ ನೋಡಿ ಅದನ್ನ ನೀವು ಮಾಡ್ತಾ ಹೋಗ್ತೀರಾ, ಯಾರಿಗೂ ನೀವು ವೆಯ್ಟ್ ಮಾಡೋದಿಲ್ಲ. ಓಕೆ, ನನಗೆ ಇವರಿಗೋಸ್ಕರ ನಾನು ಕಾಯ್ತೀನಿ, ಆ ಥರ ಕಾಯುವಂಥ ನಿಮ್ಮಲ್ಲಿ
ಗುಣ ಇಲ್ಲ. ಏನು ಕೆಲಸ ಕೊಟ್ಟಿದ್ದೀರಾ ಅದನ್ನ ತುಂಬ ಅಚ್ಚುಕಟ್ಟಾಗಿ ನೀವು ನಿಭಾಯಿಸ್ತೀರಾ, ಆ ಒಂದು ಪರ್ಸ್ನಾಲಿಟಿ. ಆ್ಯಂಡ್ 2 ಆಫ್ ಪೆಂಟಿಕಲ್ಸ್ ಇದೆ, ಅದೇ ನಾನು ಹೇಳಿದೆ ಅಲ್ವಾ, ನಿಮಗೆ ಆ್ಯಂಸೈಟಿ, ಚಿಂತೆ ಬಂದಾಗ ಇಲ್ಲಿ ಬ್ಯಾಲೆನ್ಸ್, ಬಿಕಾಸ್ ದ ಟೆಂಪರೆನ್ಸ್ ಕೂಡ ಬ್ಯಾಲೆನ್ಸ್ ಬಗ್ಗೆ ತಿಳಿಸುತ್ತೆ, ಹಾರ್ಮನಿ ಬಗ್ಗೆ ತಿಳಿಸುತ್ತೆ, ಪೇಷನ್ಸ್ ಬಗ್ಗೆ ತಿಳಿಸುತ್ತೆ ಇಲ್ಲಿ. ಓಕೆ, ನಿಮ್ಮಲ್ಲಿ ಪೇಷನ್ಸ್ ತುಂಬ ಇದೆ, ತಾಳ್ಮೆ ತುಂಬ ಇದೆ ನಿಮ್ಮಲ್ಲಿ. ಆಪ್ಷನ್ ನಂಬರ್ 2 ತಾಳ್ಮೆ ಇದೆ ನಿಮಗೆ. ಆ್ಯಂಡ್ ನಿಮ್ಮ ಪ್ರಾಬ್ಲಮ್ ಏನಿದೆ ನೋಡಿ, ಅದಕ್ಕೆ ಸೊಲ್ಯೂಷನ್ ಕೂಡ ನಿಮ್ಮಲ್ಲೇ ಇದೆ. ಆ ಸೊಲ್ಯೂಷನ್ನ ನಿಮ್ಮ ಒಳಗಡೆ ಇಟ್ಕೊಂಡು ನೀವು ಎಲ್ಲೆಲ್ಲಿ ಹುಡುಕ್ತಾ ಇದ್ದೀರಾ. ಸೊ ಮೊದಲು ನಿಮ್ಮ ಡಿಕ್ಲಟರ್ ಮಾಡಿ, ಯಾವುದು ನಿಮಗೆ ತುಂಬ ತೊಂದರೆಯನ್ನು ಕೊಡ್ತಾ ಇದೆ ನೋಡಿ, ಅದನ್ನ ಮೊದಲು ಕ್ಲಟರ್ ಮಾಡಿ, ಮೊದಲು ಅದನ್ನ ಕ್ಲಿಯರ್ ಮಾಡಿ. ಬಿಕಾಸ್ 9 ಆಫ್ ಸೋರ್ಸ್ ಇದೆ. 9 ಆಫ್ ಸೋರ್ಸ್ ಯಾವಾಗ ಬರುತ್ತೆ ಅಂತ ಅಂದರೆ ನಾವು ತುಂಬ ಆ್ಯಂಸೈಟಿ, ನಮ್ಮ ಮೈಂಡ್ ಒಂದು ವಿಷಯದ ಬಗ್ಗೆ ಆಳವಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದಾಗ, ನಾವು ಸೆಲ್ಫ್ ಟಾಕ್, ನಮ್ಮ ಬಗ್ಗೆ ನಾವು ಯಾವ ಥರ ಮಾತಾಡ್ತೀವಿ ಅನ್ನೋದು. ಓಕೆ, ಸೊ ಆದಷ್ಟು ನಿಮ್ಮ ಬಗ್ಗೆ ನೀವೇನಾದರೂ ಸೆಲ್ಫ್ ಟಾಕ್ ಮಾತಾಡ್ತಾ ಇದ್ದರೆ ಇವಾಗಲೇ ಸ್ಟಾಪ್ ಮಾಡಿ ಅದನ್ನ, ಅದು ಒಳ್ಳೆಯದಲ್ಲ. ಓಕೆ, ಪರ್ಸ್ನಾಲಿಟಿ ಅಂದಮೇಲೆ ಅದರಲ್ಲಿ ಒಳ್ಳೆ ಟ್ರೇಟ್ಸ್ ಕೂಡ ಇದೆ, ಬ್ಯಾಡ್ ಟ್ರೇಟ್ಸ್ ಕೂಡ ಇದೆ. ಆ ಬ್ಯಾಡನ್ನು ನಾವು ಸರಿ ಮಾಡ್ಬೋದು, ರೈಟ್? ಬ್ಯಾಡ್ ಏನಿದೆ ನೋಡಿ ಅದನ್ನ ಸರಿ ಮಾಡ್ಬೋದು. ನೀವು ತುಂಬ ಕೋಪ ಬೇಗ ಬರಬಹುದು ನಿಮಗೆ, ಬಟ್ ನಿಮ್ಗೆ ಎಷ್ಟು ಕೋಪ ಬರುತ್ತೆ ನೋಡಿ ಅಷ್ಟೇ ಬೇಗ ನೀವು ಶಾಂತ ಕೂಡ ಆಗ್ತೀರಾ. ತುಂಬ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟಪಡ್ತೀರಾ. ನಿಮ್ಮ ಹೇರ್ ಅಂತೂ ತುಂಬಾ ಚೆನ್ನಾಗಿದೆ. ಆಪ್ಷನ್ ನಂಬರ್ 2 ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಹೇರ್. ನಿಮ್ಮ ಹೇರಿಗೆ ತುಂಬ ಕಾಂಪ್ಲಿಮೆಂಟ್ ಸಿಗಬಹುದು. ಓಕೆ, ನಿಮ್ಮ ಹೇರ್ ತುಂಬ ಚೆನ್ನಾಗಿದೆ. ಕೆಲವರಲ್ಲಿ ಸ್ಟ್ರೇಟ್ ಹೇರ್ ಇರ್ಬೋದು, ಇನ್ನು ಕೆಲವ್ರದ್ದು ಕರ್ಲಿ ಹೇರ್ ಇರಬಹುದು. ಓಕೆ, ನಿಮ್ಮ ಹೇರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್, ಇಲ್ಲಿ 9 ಆಫ್ ಸೋರ್ಸ್ ಏನು ಹೇಳುತ್ತೆ ಅಂತಂದರೆ, ಹೆಚ್ಚು ಆಳವಾಗಿ ಯಾವುದ್ರ ಬಗ್ಗೆಯೂ ಹೆಚ್ಚು ಯೋಚನೆ ಮಾಡ್ತಾ ಕೂತ್ಕೊಳ್ಬೇಡಿ. ಓಕೆ, ಸರಿಯಾಗಿ ನಿದ್ದೆ ಸರಿಯಾಗಿ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ನಿಮ್ಮ ಫಿಸಿಕಲ್ ಬಾಡಿಗೆ ಹೆಚ್ಚು ಗಮನನ ಕೊಡಿಸೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 2. ಓಕೆ, 9 ಆಫ್ ಸೋರ್ಸ್ ಕೆಲವೊಮ್ಮೆ ಡಿಪ್ರೆಷನ್ಗೆ ನಮ್ಗೆ ಹಾಕುತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ನೀವು ತುಂಬ ಆಳವಾಗಿ ಯೋಚನೆ ಮಾಡ್ತೀರಾ. ಆ ಥರ ಮಾಡಬೇಡಿ, ಬ್ಯಾಲೆನ್ಸ್ ತೊಗೊಂಡು ಬನ್ನಿ. ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದು ಗುಡ್, ಯಾವುದು ಬ್ಯಾಡ್ ಅನ್ನೋ ಚೂಸ್ ಮಾಡುವಂಥ ಅರಿವು ನಮ್ಮಲ್ಲಿ ಇರಬೇಕು, ರೈಟ್? ನನ್ನ ಜೀವನಕ್ಕೆ ಯಾವುದು ಒಳ್ಳೆಯದಿದೆ, ಯಾವುದು ಸೂಕ್ತವಾಗಿದೆ, ನನ್ನ ಜೀವನಕ್ಕೆ ಯಾವುದು ಸೂಕ್ತವಾಗಿಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್. 9 ಆಫ್ ಸೋರ್ಟ್ಸಲ್ಲಿ ಯಾರು ತಾನೇ ಇರೋದಕ್ಕೆ ಇಷ್ಟಪಡ್ತಾರೆ, ರೈಟ್? ಸೊ ನಿಮ್ಮ ನಿದ್ದೆ ಇಲ್ಲಿ ಕೆಲವರಿಗೆ ನಿದ್ದೆ ಬಾರದೇ ಇರಬಹುದು. ನೈಟ್ ಮೇರ್ಸ್, ರಾತ್ರಿಗೇನೋ ನೈಟ್ ಮೇರ್ಸ್ ಕಾಣುವಂಥದ್ದು ಇರಬಹುದು. ಸೊ ಇಲ್ಲಿ ಆಪ್ಷನ್ ನಂಬರ್ 2 ನಾನು ಹೇಳೋಕ್ಕಿದೆ, ಕ್ರಿಯೇಟಿವಿಟಿ. ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇರಬಹುದು. ಬಿಕಾಸ್ ಇಲ್ಲಿ ಅಮೆಥಿಸ್ಟ್ನ ಹಿಡಿದಾಗ ನನಗೆ ಚಾನಲ್ ಆದದ್ದು ಕ್ರಿಯೇಟಿವಿಟಿ. ಆ್ಯಂಡ್ ದ ಬಾಟಮ್ ಆಫ್ ದ ಡೆಕ್ ದ ಎಂಪ್ರೆಸ್ ಕೂಡ ಕ್ರಿಯೇಟಿವಿಟಿ ಬಗ್ಗೆ ತಿಳಿಸುತ್ತೆ, ಕ್ರಿಯೇಟ್ ಮಾಡೋದಕ್ಕೆ ತಿಳಿಸುತ್ತೆ. ಸೊ ನಿಮ್ಮ ಪರ್ಸ್ನಾಲಿಟಿ ಹೇಗೆ ಅಂತಂದರೆ ಆಪ್ಷನ್ ನಂಬರ್ 2 ಏನಾದರೂ ಕ್ರಿಯೇಟ್ ಮಾಡಬೇಕು. ನಿಮಗೆ ನೀವು ಬೇಗನೆ ಬೋರ್ ಆಗ್ತೀರಾ. ಒಂದು ವಿಷಯನ ಕಲಿತ ಮೇಲೆ ಬೇಗ ಬೋರ್ ಆಗ್ತೀರಾ, ಇನ್ನೊಂದು ಕಲಿಯೋದು, ಆ ಒಂದು ಎನರ್ಜಿ ನನಗೆ ಸಿಗ್ತಾ ಇದೆ. ಆದಷ್ಟು ನಿಮ್ಮ ಕ್ರಿಯೇಟಿವಿಟಿ ಏನಿದೆ ನೋಡಿ, ಆದಷ್ಟು ಅದರ ಜೊತೆ ಕನೆಕ್ಟ್ ಆಗಿ. ಓಕೆ, 9 ಆಫ್ ಸೋರ್ಟ್ಸಿಂದ ಹೊರಗೆ ಬನ್ನಿ. ನೀವೇನು ಮಾತಾಡ್ತಾ ಇದ್ದೀರಾ, ಸೆಲ್ಫ್ ಟಾಕ್ ಏನು ಮಾತಾಡ್ತಾ ಇದ್ದೀರಾ, ನಿಮಗೆ ನೀವು ಏನನ್ನು ಫೀಡ್ ಮಾಡ್ತಾ ಇದ್ದೀರಾ, ನಿಮ್ಮ ಕಣ್ಣಿಗೆ ನೀವು ಏನನ್ನು ಕೊಡ್ತಾ ಇದ್ದೀರಾ, ಅದು ತುಂಬ ಇಂಪಾರ್ಟೆಂಟ್. ಎಷ್ಟು ಹೊತ್ತು ತನಕ ನೀವು ಇದ್ದೀರಾ, ರಾತ್ರಿ ಲೇಟ್ ನೈಟ್ ನೀವು ಮಲಗಬಹುದು. ಇಲ್ಲಿ ಆದಷ್ಟು ಹೀಲ್ ಮಾಡಿ. ಇಲ್ಲಿ ಹೀಲಿಂಗ್ ಅವೈಲೇಬಲ್ ಇದೆ. ಟೆಂಪ್ರೆನ್ಸ್ ಕಾರ್ಡ್ ಇದೆ ಅಲ್ವಾ, ಟೆಂಪ್ರೆನ್ಸ್ ಯಾವಾಗಲೂ ಬ್ಯಾಲೆನ್ಸ್ ಬಗ್ಗೆ ತಿಳಿಸುತ್ತೆ, ಎನರ್ಜಿನ ಬ್ಯಾಲೆನ್ಸ್ ಮಾಡುವಂಥದ್ದು. ಹೆಚ್ಚು ಮೊಬೈಲ್ ನೋಡುವಂಥದ್ದು, ರಾತ್ರಿ ತನಕ ಫಿಲ್ಮ್ ನೋಡುವಂಥದ್ದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಯಾವ ಸಿಚುವೇಶನ್ ಏನಿದೆ ನೋಡಿ ಅದನ್ನ ನೀವು ಕ್ಲಿಯರ್ ಮಾಡೋದಿಲ್ಲ, ಅರ್ಧದಲ್ಲೇ ಬಿಟ್ಬಿಡ್ತೀರಾ. ಯಾವುದೇ ಸಿಚುವೇಶನ್ ಇರಬಹುದು ಅದನ್ನು ಅರ್ಧದಲ್ಲಿ ಬಿಟ್ಬಿಡ್ತೀರಾ. ಆ ಥರ ಮಾಡಬೇಡಿ. ಸಿಚುವೇಶನ್ನ ಹೇಳ್ತಾ ಇದ್ದೀನಿ, ಬಟ್ ಏನಾದರೂ ನೀವು ಕಲಿಬೇಕು ಅಂತ ನಿಮ್ಮ ಆ್ಯಕ್ಚುಲಿ ಪರ್ಸ್ನಾಲಿಟಿ ಹೇಗೆ ಅಂತಂದರೆ, ಯಾವುದನ್ನು ನೀವು ಕಲಿಬೇಕು ಅಂತ ನೀವು ಪಣ ತೊಡ್ಕೊಂಡು ಕೂತ್ರೆ ಅದನ್ನ ತುಂಬ ಈಸಿಯಾಗಿ ಮಾಡ್ತೀರಾ. ಆಪ್ಷನ್ ನಂಬರ್ 2. ಅದಕ್ಕೆ ಇನ್ನಷ್ಟು ನೀವು ಇಲ್ಲಿ ಏನು ಹೇಳ್ತಾರೆ, ಇನ್ನಷ್ಟು ಸುಂದರತೆಯನ್ನು ಅದಕ್ಕೆ ಆ್ಯಡ್ ಮಾಡ್ತೀರಾ. ಅದು ಇನ್ನಷ್ಟು ಶೈನ್ ಆಗುತ್ತೆ, ಇನ್ನಷ್ಟು ಹೊಳಪು ಬರುತ್ತೆ. ಸೊ ಇಲ್ಲಿ ತುಂಬ ನಿಮಗೆ ನಿಮ್ಮ ಬ್ಯಾಲೆನ್ಸ್ ಏನಿದೆ ನೋಡಿ, ಜೀವನದಲ್ಲಿ ಬ್ಯಾಲೆನ್ಸ್ನ ತೊಗೊಂಡು ಬನ್ನಿ. ಬಿಕಾಸ್ 2 ಆಫ್ ಪೆಂಟಿಕಲ್ಸ್ ಬ್ಯಾಲೆನ್ಸ್ ಬಗ್ಗೆ ತಿಳಿಸುತ್ತೆ. ನಿಮ್ಮ ಲೈಫಲ್ಲಿ ಇರಬಹುದು
ಪ್ರೊಫೆಷ್ನಲ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲೈಫಲ್ಲಿ ನೀವು ತುಂಬ ಜಗಲ್ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ಕೆಲವರು ಹಣದಲ್ಲಿ ಇಲ್ಲಿ ಜಗ್ಲಿಂಗ್ ಮಾಡ್ತಾ ಇರಬಹುದು. ಓಕೆ, ಇಲ್ಲಿ ನಿಮ್ಮ ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಏನಿದೆ ನೋಡಿ ಅದನ್ನ ಆದಷ್ಟು ಡಿವೈಡ್ ಮಾಡಿ. ಓಕೆ, ಎಲ್ಲ ಅಂದರು ಅಂದರೆ ಯಾವಾಗ ನೋಡಿದ್ರೂ ಜಗಲ್ ಮಾಡ್ತಾ ಇರೋದು, ಮೇಡಮ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ಸಲ್ಲಿದ್ದೀನಿ, ಆ ಕೆಲಸ ಮಾಡಲು ಈ ಕೆಲಸ ಮಾಡಲು ಅಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋದು. ಮೊದಲು ನಿಮ್ಮ ಟೈಮನ್ನು ಫಿಗರ್ ಮಾಡಿ. ನೀವು ಟೈಮ್ ಹೆಚ್ಚು ಎಲ್ಲಿ ಕೊಡ್ತಾ ಇದ್ದೀರಾ ಅಲ್ಲಿಂದ ನಿಮಗೆ ಮೇಂಟೆನೆನ್ಸ್ ಮಾಡುವಂತಹ ತುಂಬ ಅವಶ್ಯಕತೆ ಇದೆ ಆಪ್ಷನ್ ನಂಬರ್ 2ಗೆ. ಓಕೆ, ಒಂದು ಸಮಯದಲ್ಲಿ ಒಂದೇ ಕೆಲಸನ ಮಾಡಿ, ಹಲವಾರು ಕೆಲಸನ ಮಾಡಬೇಡಿ. ಒಂದೇ ಟೈಮಲ್ಲಿ ಒಂದರ ಬಗ್ಗೆನೇ ಮಾತ್ರ ಯೋಚನೆ ಮಾಡಿ ಹಲವಾರು ವಿಷಯಗಳನ್ನು ಯೋಚನೆ ಮಾಡ್ತಾ ಕೂತ್ಕೊಳ್ಬೇಡಿ. ನೀವು ಬೆಡ್ಡಲ್ಲಿ ಮಲಗಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಹಲವಾರು ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಬೇಡಿ. ಓಕೆ, ಆಪ್ಷನ್ ನಂಬರ್ 2, ನಿಮ್ಮಲ್ಲಿ ಏಂಜಲ್ಸ್ ಒಂದು ಭಾವನೆ ಕೂಡ ಇದೆ. ಏಂಜಲ್ಸ್ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು, ಪೀಸ್ನ ತಗೊಂಡು ಬರುವಂಥದ್ದು, ಹಾರ್ಮನಿ ಬಗ್ಗೆ ತಿಳಿಸುತ್ತೆ. ಇದು ಸಂತೋಷ ಸಾಮರಸ್ಯದ ಬಗ್ಗೆ ತಿಳಿಸುತ್ತೆ ಟೆಂಪ್ರೆನ್ಸಲ್ಲಿ. ಓಕೆ, ನಿಮಗೆ ನೀವು ತುಂಬ ಕರುಣೆ ಆ್ಯಂಡ್ ತುಂಬ ಕೈಂಡ್ನೆಸ್ನ ತೋರಿಸಿ. ನಿಮಗೆ ನೀವು ಮೊದಲು ಕೈಂಡ್ನೆಸ್ನ ತೋರಿಸಿ. ಸೊ ಈ ಒಂದು ಮೋಡ ಏನಿದೆ ನೋಡಿ, ಮೋಡ ಯಾವಾಗಲೂ ಇಲ್ಯೂಷನ್ ಬಗ್ಗೆ ತಿಳಿಸುತ್ತೆ. ಓಕೆ, ಇಲ್ಯೂಷನ್ ಬಗ್ಗೆ ತಿಳಿಸುತ್ತೆ, ಕನ್ಫ್ಯೂಷನ್ಸ್ ಬಗ್ಗೆ ತಿಳಿಸುತ್ತೆ, ಸಿಚುವೇಶನ್ ಹೇಗೆ ಅಂತ ಅರ್ಥ ಆಗದೇ ಇರಬಹುದು. ಇಲ್ಲಿ ಆ ಎನರ್ಜಿ ಕೂಡ ಇದೆ. ಬಟ್ ನಿಮ್ಮಲ್ಲಿ ಇಂಟೆಲಿಜೆಂಟ್ ಇದೆ, ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆ, ಜ್ಞಾನ ಇದೆ ಅಲ್ಲ, ಅದನ್ನ ಚೆನ್ನಾಗಿ ಉಪಯೋಗ ಮಾಡಿ. ಓಕೆ, ಸಿಚುವೇಶನ್ನ ಸರಿಯಾಗಿ ನೋಡಿ. ಆಪ್ಷನ್ ನಂಬರ್ 2, ಸಿಚುವೇಶನ್ ಏನಿದೆ ನೋಡಿ ಅದನ್ನ ಸರಿಯಾಗಿ ನೋಡಿ, ಅದನ್ನ ಇಗ್ನೋರ್ ಮಾಡಬೇಡಿ ಇಲ್ಲಿ. ಓಕೆ, ಹೌದು, ನನ್ನ ಜೀವನದಲ್ಲಿ ಯಾವಾಗಲೂ ಯಾಕೆ ಇಂಥ ಜನರೇ ಸಿಗ್ತಾರೆ ಅನ್ನೋದು. ಸೊ ಮೊದಲು ಹಳೇದು ಏನಿದೆ ನೋಡಿ ಅದನ್ನೆಲ್ಲ ಡಿಕ್ಲೇಟರ್ ಮಾಡಿ. ಇಲ್ಲಿ ಕ್ಲಿಯರ್ ದಯರ್ ಅದನ್ನೇ ಹೇಳ್ತಾ ಇದ್ದೇನು, ಹಳೇದು ಏನಿದೆ ನೋಡಿ ಅದನ್ನೆಲ್ಲ ಡಿಕ್ಲೇಟರ್ ಮಾಡಿ. ಹೊಸ ಪರ್ಸ್ನಾಲಿಟಿ, ಹೊಸ ಜನರು ನಿಮ್ಮ ಜೀವನದಲ್ಲಿ ಬರಬೇಕು ಅಂತಂದರೆ ಹಳೆಯ ವಿಷಯಗಳನ್ನು ಎಲ್ಲ ಇಲ್ಲಿ ನೀವು ಹೀಲ್ ಮಾಡಬೇಕು. ಓಕೆ, ಆಪ್ಷನ್ ನಂಬರ್ 2, ನನಗೆ ಇಲ್ಲಿ ಪರ್ಸ್ನಾಲಿಟಿಗಿಂತ ನಿಮಗೆ ಹೆಚ್ಚು ಗೈಡೆನ್ಸೇ ಸಿಗ್ತಾ ಇದೆ. ಆಪ್ಷನ್ ನಂಬರ್ 2, ಐ ಆಮ್ ರಿಯಲಿ ಸಾರಿ ಆಪ್ಷನ್ ನಂಬರ್ 2, ಬಟ್ ನನಗೆ ಆ ಥರ ಇಲ್ಲಿ ಅನಿಸ್ತಾ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಕ್ವೀನ್ ಆಫ್ ಸೋಟ್ಸ್ ಪರ್ಸ್ನಾಲಿಟಿ ಬಗ್ಗೆನೇ ತಿಳಿಸುತ್ತೆ. ಕ್ವೀನ್ ಆಫ್ ಸೋಟ್ಸ್ ಯಾವಾಗಲೂ ಅವಳ ಟ್ರುತ್ ಏನು ಅದರ ಮೇಲೆ ನಿಲ್ಲುವಂಥದ್ದು. ಸೊ ವೆರಿ ಟ್ರುತ್, ನೀವು ತುಂಬ ಸತ್ಯವಾಗಿ ಮಾತಾಡೋರು ಇರಬಹುದು, ನಿಮಗೆ ಸತ್ಯ ತುಂಬ ಇಂಪಾರ್ಟೆಂಟ್, ರೈಟ್? ಅಂತಹ ವ್ಯಕ್ತಿಗಳು ಕೂಡ ನೀವಿರಬಹುದು. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಕೆಲವೊಮ್ಮೆ ನೀವು ತುಂಬ ನಿಮಗೆ ನೀವೇ ಒಂದು ಹಾರ್ಡ್ನೆಸ್, ನಿಮ್ಮನ್ನು ನೀವು ತುಂಬ ಕಠೋರವಾಗಿ ನೋಡುವಂಥವರು ಕೂಡ ಆಗಿರಬಹುದು. ಕೆಲವೊಮ್ಮೆ ಸಿಚುವೇಶನ್ ಬಂದಾಗ ನೀವು ನಿಮ್ಮನ್ನೇ ನೀವು ನಾನು ಹೀಗೆ ಮಾಡಬಾರ್ದಿತ್ತು, ನಾನು ಹಾಗೆ ಮಾಡಬಾರ್ದಿತ್ತು, ನನ್ನದೇ ತಪ್ಪು, ನಾನು ಹೀಗೆ ಮಾಡಿದೆ, ಆ ಥರ ತುಂಬ ನೀವು ಯೋಚನೆ ಮಾಡ್ತೀರಾ ಅಂತ ನನಗನ್ಸುತ್ತೆ. ಆಪ್ಷನ್ ನಂಬರ್ 2, ಆ್ಯಂಡ್ ಯಾರಿಗೆ ರೆಸನೇಟ್ ಆಗುತ್ತೆ ಅವರು ಮಾತ್ರ ತಗೊಳ್ಳಿ. ಓಕೆ, ಸಿಚುವೇಶನ್ನ ನೋಡಿ. ಇಲ್ಲಿ ನಿಮಗೆ ಗೈಡೆನ್ಸ್ ಏನು ಅಂತಂದರೆ ಸಿಚುವೇಶನ್ನ ನೋಡೋದಕ್ಕಲ್ಲಿ ಹೇಳ್ತಾರೆ. ಸರಿಯಾಗಿ ಸಿಚುವೇಶನ್ನ ನೋಡಿ ಒಂದು ಒಳ್ಳೆ ಡಿಸಿಷನ್ನ ತಗೊಳ್ಳಿ. ಆಪ್ಷನ್ಸ್, ನೀವು ಹೆಚ್ಚು ಆಪ್ಷನ್ಸ್ ಮೇಲೆ ಯಾವಾಗಲೂ ನಿಮಗೆ ತುಂಬಾ ಇವಾಗ ನಾನು 4-5 ಆಪ್ಷನ್ಸ್ ಇಟ್ಟಾಗ ನಿಮಗೆ ಯಾವಾಗಲೂ ಕನ್ಫ್ಯೂಷನ್ಸ್ ಇರ್ಬೋದು, ನಾನು ಯಾವುದನ್ನು ಚೂಸ್ ಮಾಡಲಿ ಅನ್ನೋದು. ಓಕೆ, ಆಪ್ಷನ್ ನಂಬರ್ 2, ಸೊ ಲೆಟ್ಸ್ ಸಿ ನಿಮಗೆ ಗೈಡೆನ್ಸ್ ಏನು ಅಂತ ನೋಡೋಣ. ನಿಮ್ಮಲ್ಲಿ ಟ್ಯಾಲೆಂಟ್ ತುಂಬ ಚೆನ್ನಾಗೇ ಇದೆ. ಆಪ್ಷನ್ ನಂಬರ್ 2, ಓಕೆ, ಅದನ್ನ ಇನ್ನಷ್ಟು ಪಾಲಿಷ್ ಮಾಡಿ. ಆ್ಯಂಡ್ ಒಂದು ವಸ್ತುವಿನ ಮೇಲೆ ಮೊದಲು ಒಂದು ಗಮನನ ಕೊಡಿರಿ. 4-5 ವಸ್ತುಗಳನ್ನು ಒಂದೇ ಸಲ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಇಲ್ಲಿ ನನಗೆ ಆ ಪರ್ಸ್ನಾಲಿಟಿ ಸಿಗ್ತಾ ಇದೆ. ಅದು ಬಿಟ್ಟರೆ ತುಂಬ ಇನ್ನೋಸೆನ್ಸ್ ಎನರ್ಜಿ, ಮದರ್ ಎನರ್ಜಿ ಹೇಳ್ತಾರಲ್ವ, ಆ ಒಂದು ವ್ಯಕ್ತಿತ್ವ ನಿಮ್ಮದು ತುಂಬ ಮದರ್ ನೇಚರ್ ವ್ಯಕ್ತಿತ್ವ. ಪ್ರೀತಿ ಕೊಡುವಂಥದ್ದು, ಪ್ರೀತಿ ಹಂಚುವಂಥದ್ದು. ಆ್ಯಂಡ್ ಎಸ್, ನೀವು ಒಳ್ಳೆ ತಾಯಿ ಕೂಡ ಆಗಿರಬಹುದು, ಒಳ್ಳೆ ಮಗಳು ಕೂಡ ಆಗಿರಬಹುದು, ಮಗ ಕೂಡ ಆಗಿರ್ಬೋದು. ಓಕೆ, ನಾನು ಬರೀ ಹುಡುಗಿರು ಹೇಳ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಓಕೆ, ಫೈಂಡ್ ಅ ವೇ ಆರ್ ಮೇಕ್ ಅ ಒನ್ ಪಾತ್. ನೋಡಿ, ಸಿಚುವೇಶನ್ ಯಾವುದೇ ರೀತಿಯಂಥ ಸಿಚುವೇಶನ್ ಬಂದರೂ ನೋಡಿ, ಆಪ್ಷನ್ ನಂಬರ್ 2,
ಫೈಂಡ್ ಅ ವೇ ಆರ್ ಅ ಮೇಕ್ ಅ ಒನ್. ನೀವು ದಾರಿನ ಹುಡುಕಬೇಕು, ಇಲ್ಲಾಂದರೆ ನೀವು ಮಾಡಬೇಕಾಗುತ್ತೆ. ಒಂದು ಸಿಚುವೇಷನಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಅಂತಂದರೆ ಅದರಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನು ನೋಡಿ. ಬರೋಕ್ಕಾಗಿಲ್ವಾ, ಬೇರೆ ದಾರಿ ಮಾಡಿ, ಬೇರೆ ಏನಾದರೂ ಮಾಡಿ. ಓಕೆ, ಆಪ್ಷನ್ ನಂಬರ್ 2. ಸೊ ಎಸ್, ನೀವು ಯಾವಾಗಲೂ ಪ್ರಾಬ್ಲಮಲ್ಲಿ ಬೇಗ ಸಿಕ್ಕಿಸ್ಕೊಳ್ತೀರಾ ಅಂತ ನನಗೆ ಅನಿಸ್ತಾ ಇದೆ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಯು ಆರ್ ಲವ್ಡ್ ಆ್ಯಂಡ್ ಸೆಕ್ಯೂರ್. ಕೇಕ್, ಯಾವತ್ತೂ ಅಂದ್ಕೊಳ್ಬೇಡಿ ನಿಮಗೆ ಪ್ರೀತಿ ಇಲ್ಲ. ಯು ಆರ್ ಲವ್ಡ್. ಓಕೆ, ಆಪ್ಷನ್ ನಂಬರ್ 2, ಯು ಆರ್ ಲವ್ಡ್ ಆ್ಯಂಡ್ ಸೆಕ್ಯೂರ್. ಕೇಕ್, ಸೆಲೆಬ್ರೇಷನ್. ಫ್ಯಾಮಿಲಿ ಜೊತೆ ಆದಷ್ಟು ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಬಹುದು. ಸೆಲೆಬ್ರೇಷನ್ ಇದ್ದಾಗ ಅಲ್ಲಿ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬಹುದು. ಸೊ ಆದಷ್ಟು ನಿಮ್ಮನ್ನು ನೀವು ಐಸೋಲೇಟ್ ಮಾಡಬೇಡಿ, ನಿಮ್ಮನ್ನು ನೀವು ಪ್ರತ್ಯೇಕಗೊಳಿಸಬೇಡಿ, ಜನರಿಂದ ದೂರ ಓಡಬೇಡಿ. ಓಕೆ, ಆಪ್ಷನ್ ನಂಬರ್ 2. ಓಕೆ ನೋಡಿ, ರಿಪ್ಲೇಸ್ ನೆಗೆಟಿವ್ ಎನರ್ಜಿ, ಸ್ಮರ್ಜಿಂಗ್. ನಾನು ಮೊದಲೇ ಹೇಳಿದೆ ಅಲ್ವಾ, ಕ್ಲಿಯರ್ ದ ಏರ್. ಆದಷ್ಟು ನಿಮ್ಮ ಪ್ಲೇಸ್ ಏನಿದೆ ನೋಡಿ ಅದನ್ನ ಆದಷ್ಟು ಅದನ್ನ ಸ್ಮರ್ಜ್ ಮಾಡಿ, ರಿಪ್ಲೇಸ್ ಮಾಡಿ. ನೆಗೆಟಿವ್ ಎನರ್ಜಿಯಿಂದ ಗುಡ್ ಎನರ್ಜಿಗೆ ಪರಿವರ್ತನೆ ಮಾಡುವಂಥದ್ದು. ಇದು ನಿಮ್ಮ ನೆಗೆಟಿವ್ ಥಾಟ್ಸ್ ಕೂಡ ಇರ್ಬೋದು. ನೀವು ಯಾವ ಥರದ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಆ ಯೋಚನೆಯಲ್ಲಿ ಪರಿವರ್ತನೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಮೇ ಬಿ ಇದು ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಕೂಡ ಇರಬಹುದು. ನಾನು ಚೆನ್ನಾಗಿಲ್ಲ, ನಾನು ಸುಂದರವಾಗಿಲ್ಲ, ನನ್ನಲ್ಲಿ ಈ ಟ್ಯಾಲೆಂಟ್ ಇಲ್ಲ, ನನ್ನಲ್ಲಿ ಆ ಟ್ಯಾಲೆಂಟ್ ಇಲ್ಲ, ಅದೆಲ್ಲಾದರೂ ಹೇಳ್ತಾ ಇದ್ದರೆ ಅದನ್ನ ಇವಾಗಲೇ ಸ್ಟಾಪ್ ಮಾಡಿ. ಆ್ಯಂಡ್ ಒಳ್ಳೆ ವಿಷಯನ ನೀವು ಒಳ್ಳೆ ವಿಷಯನ ನಿಮ್ಮ ಬಾಡಿಗೆ ಕೊಡಿ. ನೀವು ಏನು ನೋಡ್ತೀರಾ ನೋಡಿ ಅದನ್ನೇ ನೀವು ಕನ್ಸ್ಯೂಮ್ ಮಾಡ್ತೀರಾ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. Okay, fresh start. Don't dwell on the past. Dare to make the bold change. You are protected. Start with new energy. ನೋಡಿ, ಹೊಸ ಎನರ್ಜಿಯಿಂದ ಹೊಸ ಪರ್ಸ್ನಾಲಿಟಿ ಹೊತ್ತಿಗೆ ಶುರು ಮಾಡೋದಕ್ಕೆ ಹೇಳ್ತಾ ಇದ್ರೆ ಚೇಂಜ್ ದಟ್ ಬೋಲ್ಡ್ ಚೇಂಜ್. ಯು ಆರ್ ಪ್ರೊಟೆಕ್ಟೆಡ್. ನೀವು ಯಾವಾಗಲೂ ಸೇಫ್ ಇದ್ದೀರಾ, ಬಿಕಾಸ್ ಇಲ್ಲಿ ಸೆಕ್ಯೂರ್ ಕೂಡ ಬಂದಿದೆ ಕೇಕಿಂದ, ರೈಟ್? ಸ್ಟಾರ್ಟ್ ವಿತ್ ನ್ಯೂ ಎನರ್ಜಿ. ಹೊಸ ಎನರ್ಜಿ ಜೊತೆ ನಿಮ್ಮನ್ನು ನೀವು ಸ್ಟಾರ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಕೆಲವೊಮ್ಮೆ ನಮ್ಮ ಪರ್ಸ್ನಾಲಿಟಿ ಕೆಲವೊಮ್ಮೆ ಯಾವ ಥರ ಇರುತ್ತೆ ಅಂತಂದರೆ, ನಾವು ಲೇಝಿ ಆಗಿದ್ದರೆ ಕೆಲವೊಮ್ಮೆ ಲೇಝಿಯಲ್ಲೇ ಇರುತ್ತೆ. ಬಿಕಾಸ್ ಪೇಜ್ ಆಫ್ ಪೆಂಟಿಕಲ್ಸ್ ಲೇಝಿ ಬಗ್ಗೆ ಕೂಡ ತಿಳಿಸುತ್ತೆ. ಲೇಝಿ ಎನರ್ಜಿನೋ, ಕೆಲಸ ಮಾಡದೇ ಇರುವಂಥದ್ದು, ಟೈಮ್ಗೆ ಸರಿಯಾಗಿ ಕೆಲಸ ಮಾಡದೇ ಇರುವಂಥದ್ದು, ಟೈಮ್ಗೆ ಸರಿಯಾಗಿ ತಿನ್ನದೇ ಇರುವಂಥದ್ದು. ಸೊ ಆದಷ್ಟು ಆಪ್ಷನ್ ನಂಬರ್ 2, ಆದಷ್ಟು ಇನ್ಸ್ಪಿರೇಷನ್ನ ತೊಗೊಂಡು ಬನ್ನಿ. ಓಕೆ, ನಿಮ್ಮ ಎನರ್ಜಿನ ಆದಷ್ಟು ಬೂಸ್ಟ್ ಮಾಡಿ. ನಿಮಗೆ ನೀವು ಪ್ರೀತಿನ ಕೊಡಿ ಮೊದಲು, ಅದು ತುಂಬ ಇಂಪಾರ್ಟೆಂಟ್. ನಿಮಗೆ ನೀವು ಪ್ರೀತಿನ ಕೊಡಿ. ಆದಷ್ಟು ನೀವು ನಿಮ್ಮ ಕ್ರಿಯೇಟಿವಿಟಿ ಯಾವುದು ನಿಮಗೆ ತುಂಬ ಇಷ್ಟ ನೋಡಿ, ಅಂತಹ ಕ್ರಿಯೇಟಿವಿಟಿ ಜೊತೆ ಆದಷ್ಟು ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿ. ಲೈಕ್ ಅದು ಕುಕ್ಕಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಡಾನ್ಸಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು. ಓಕೆ, ಸೊ ಅದರಲ್ಲಿ ಆದಷ್ಟು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಓಕೆ, ಆಪ್ಷನ್ ನಂಬರ್ 2, ನೀವು ತುಂಬ ಇಂಡಿಪೆಂಡೆಂಟ್ ಪರ್ಸನ್ ಕೂಡ. ನಿಮ್ಮ ವಿಷಯನ ನೀವು ನಿಮ್ಮ ಸಿಚುವೇಶನ್ ಏನಿದೆ ನೋಡಿ ಅದನ್ನು ನಿಮಗೆ ಆಳವಾಗಿ ತಿಳಿದು ಅದರಿಂದ ಹೊರಗೆ ಬರುವಂತಹ ಪೊಟೆನ್ಷಿಯಲ್ ನಿಮ್ಮಲ್ಲಿದೆ. ಬಿಕಾಸ್ ಇಲ್ಲಿ ಕ್ವೀನ್ ಆಫ್ ಸೋರ್ಟ್ಸ್ ಇದೆ ಅಲ್ವಾ. ಕ್ವೀನ್ ಆಫ್ ಸೋರ್ಟ್ಸ್ ವೆರಿ ಕರೇಜಿಯಸ್, ವೆರಿ ಕೋಲ್ಡ್ ಎನರ್ಜಿ. ಎಲ್ಲಿ ಕೋಲ್ಡಾಗಿ, ಎಲ್ಲಿ ಬೋಲ್ಡಾಗಿ ಮಾತಾಡಬೇಕು ಅಲ್ಲಿ ಬೋಲ್ಡ್. ಯಾವುದಕ್ಕೆ ನೋ ಅನ್ನಬೇಕು ನೋಡಿ, ಅದಕ್ಕೆ ನೋ ಅನ್ನೋದನ್ನು ಕಲೀರಿ. ಇಲ್ಲಿ ತುಂಬ ಜನರಿಗೆ ಎಲ್ಲದಕ್ಕೂ ನೀವು ಹೇಳ್ತೀರಾ ಅಂತಂದರೆ ಕ್ವೀನ್ ಆಫ್ ಸೋರ್ಟ್ಸ್ ಇಲ್ಲಿ ಹೇಳುತ್ತೆ ನೋ ಅನ್ನೋದನ್ನು ಕಲೀರಿ. ಓಕೆ, ಆ್ಯಂಡ್ ನೀವು ತುಂಬ ಇಂಟೆಲಿಜೆಂಟ್. ನಿಮಗೆ ಸತ್ಯದ ಜೊತೆ ನಾನು ಮೊದಲೇ ಹೇಳಿದೆ, ಲೈಕ್ ಫೈಟ್ ಮಾಡೋದು, ಸತ್ಯ ಏನು ಅಂತ ಹುಡುಕೋದು, ಅದು ನಿಮ್ಗೆ ತುಂಬ ಇಂಟ್ರೆಸ್ಟ್ ಇರ್ಬೋದು. ಲೈಕ್ ಪಾಲಿಟಿಕ್ಸ್ ಎಲ್ಲ ಏನಿದೆ ನೋಡಿ, ಪೊಲಿಟಿಷಿಯನ್ಸ್ ಎಲ್ಲ ಏನಿದೆ ನೋಡಿ. ಕೆಲವರು ಪೊಲಿಟಿಷಿಯನ್ಸ್ ಇವಾಗ ನೀವು ನ್ಯೂಸ್ ಎಲ್ಲ ನೋಡ್ತಾ ಇದ್ರೆ ಯಾರಾದರೂ ಏನೋ ತಪ್ಪು ಮಾಡಿದ್ರೆ ನಿಮ್ಗೆ ತುಂಬ ಸಿಟ್ಟು ಬರ್ಬೋದು. ಸೊ ಕ್ವೀನ್ ಆಫ್ ಸೋರ್ಟ್ಸ್ ಅದರ ಬಗ್ಗೆ ಇಲ್ಲಿ ತಿಳಿಸುತ್ತೆ. ಲೈಕ್ ನೀವು ತುಂಬ ಇಂಟೆಲಿಜೆಂಟ್ ವ್ಯಕ್ತಿಗಳು, ತುಂಬ ಕರೇಜಿಯಸ್, ನಿಮ್ಮಲ್ಲಿ ತುಂಬ ಬುದ್ಧಿ ಇದೆ, ಆ್ಯಂಡ್ ವೆರಿ ಕರೇಜಿಯಸ್, ಧೈರ್ಯ ಇದೆ ನಿಮಗೆ. ಸೊ ಅದನ್ನ ಸುಮ್ಮನೆ ವೇಸ್ಟ್ ಮಾಡಬೇಡಿ. ಓಕೆ, ಸೊ ಹಳೆ ವಿಚಾರನ ನೆನಪಲ್ಲಿ ಇಟ್ಕೊಂಡು ಅದನ್ನ ವೇಸ್ಟ್ ಮಾಡಬೇಡಿ. ಇನ್ನೊಬ್ಬರನ್ನ ಹೀಲ್ ಮಾಡೋದು ನಿಮ್ಗೆ ಗೊತ್ತಿದೆ, ಯಾವ ಥರ ಕಾಮ್ ಮಾಡೋದು ಅನ್ನೋದು ಕೂಡ ಗೊತ್ತಿದೆ, ಸಿಚುವೇಶನ್ನ ಯಾವ ಥರ ಕಾಮ್ ಆಗಬೇಕು ಅನ್ನೋದು ಗೊತ್ತಿದೆ. ಬಟ್ ಇಲ್ಲಿ ನೀವು ತುಂಬ ಎನ್ಸೈಟಿ, ನಿಮಗೆ ಆತಂಕ ಜಾಸ್ತಿ ಬರುತ್ತೆ. ಆಪ್ಷನ್ ನಂಬರ್ 2,
ಆತಂಕ ಏನಿದೆ ನೋಡಿ ಅದು ತುಂಬ ಜಾಸ್ತಿ ಬರುತ್ತೆ. ಸೊ ನಿಮ್ಮನ್ನು ನೀವು ಮೊದಲು ಕಾಮ್ ಮಾಡಿ. ಎಸ್, ಆಪ್ಷನ್ ನಂಬರ್ 2. ಹಾಗೆ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಕೂಡ ಇದೆ. ನಾನು ಮತ್ತೆ ಹೇಳಿದೆ ಸಮಥಿಂಗ್ ನ್ಯೂ, ಇಲ್ಲಿ ಕೂಡ ಇದೆ ಸ್ಟಾರ್ಟ್ ವಿತ್ ನ್ಯೂ ಎನರ್ಜಿ. ಪೇಜ್ ಆಫ್ ಪೆಂಟಿಕಲ್ಸ್ ಕೂಡ ಅಷ್ಟೇ, ನೀವು ಸ್ಟಡಿಯಲ್ಲಿ ತುಂಬ ಒಳ್ಳೆ ಇರಬಹುದು. ಲೈಕ್ ಕಲಿಯೋದು ತುಂಬ ಹೊಸತು ಏನಾದರೂ ಕಲಿಯೋದು ಅಂತಂದರೆ ನಿಮ್ಗೆ ತುಂಬ ಇಷ್ಟ ಇರ್ಬೋದು. ಏನಾದರೂ ಬುಕ್ಸ್ನ ಓದಿ, ಏನಾದ್ರು ನಾನು ಹೇಳಿದೆ ಅಲ್ವಾ ಏನಾದರೂ ಆರ್ಟಿಸ್ಟಿಕ್ ಫೀಲ್ಡಲ್ಲಿ ಬನ್ನಿ. ಏನಾದರೂ ಏನಾಗ್ಬೋದು, ಸಿಂಗಿಂಗ್ ಇರ್ಬೋದು, ಡಾನ್ಸಿಂಗ್ ಇರ್ಬೋದು, ಏನಾದರೂ ಹೊಸತ್ತು. ಆಪ್ಷನ್ ನಂಬರ್ 2 ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪೇಜ್ ಆಫ್ ಪೆಂಟಿಕಲ್ಸಿಂದಲೇ ಆಗೋದು. ಲೈಕ್ ನೀವು ಯಾವ ಥರ ಪ್ರೆಸೆಂಟ್ ಮಾಡ್ತೀರಾ ವಿಷಯನ, ಅದನ್ನು ಜನರು ತುಂಬ ನೋಡ್ತಾರೆ. ನಿಮ್ಮ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರ್ಬೋದು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿರಬಹುದು, ನೀವು ಮಾತಾಡೋದು ಚೆನ್ನಾಗಿರ್ಬೋದು. ನೀವು ಏನು ಮಾಡ್ತೀರಾ ಅನ್ನೋದಕ್ಕಿಂತ ಬದಲು ಆಪ್ಷನ್ ನಂಬರ್ 2 ನೀವು ಹೇಗೆ ಕಾಣ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಆದಷ್ಟು ನಿಮ್ಮ ಪರ್ಸ್ನಾಲಿಟಿ ಮೇಲೆ ಸ್ವಲ್ಪ ವರ್ಕ್ ಮಾಡಿ. ಲೈಕ್ ನಿಮ್ಮ ಡ್ರೆಸ್ ಇರಬಹುದು, ನೀವು ಯಾವ ಥರ ಮಾತಾಡ್ತೀರಾ, ಕಮ್ಯುನಿಕೇಷನ್ಸ್, ಬಿಕಾಸ್ ಕ್ವೀನ್ ಆಫ್ ಸೋರ್ಸ್ ಕೂಡ ಕಮ್ಯುನಿಕೇಷನ್ ಬಗ್ಗೆ ತಿಳಿಸುತ್ತೆ, ಯಾವ ಥರ ಮಾತಾಡ್ತೀರಾ ಅನ್ನೋದು. ಓಕೆ, ನೀವು ತುಂಬ ಲರ್ನರ್ ಆಗಿರ್ಬೋದು, ನಿಮಗೆ ಕಲಿಯೋದು ತುಂಬ ಇಷ್ಟ, ಏನಾದರೂ ಕ್ರಿಯೇಟ್ ಮಾಡೋದು ತುಂಬ ಇಷ್ಟ ಅಂತ ಇದ್ದರೆ ನಿಮ್ಮ ಹಳೆ ವಿಚಾರಗಳನ್ನೆಲ್ಲ ಬದಿಗಿಟ್ಟು ಹೊಸ ಫ್ರೆಶ್ ಸ್ಟಾರ್ಟ್ಸ್ ಶುರು ಮಾಡ್ಬೋದು. ಓಕೆ, ರಿಪ್ಲೇಸ್ ನೆಗೆಟಿವ್ ಎನರ್ಜಿ. ಏನು ನೀವು ಸೆಲ್ಫ್ ಟಾಕ್ ಮಾಡ್ತೀರಾ ನೋಡಿ, ಅದನ್ನ ಆದಷ್ಟು ಕಾಮ್ ಮಾಡಿ. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಗೈಡೆನ್ಸನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 3, ಯಾರು ಇಲ್ಲಿ ರೆಡ್ ಜಾಸ್ಪರ್ನ ಚೂಸ್ ಮಾಡಿದ್ದೀರಾ. ರೂಟ್. ಆಪ್ಷನ್ ನಂಬರ್, ನಿಮ್ಮ ಬೇರು, ನಿಮ್ಮ ಫೌಂಡೇಶನ್. ನೀವು ತುಂಬ ಸ್ಟೆಬಿಲಿಟಿ, ತುಂಬ ಸ್ಥಿರತೆ ಎಲ್ಲಿರುವಂತಹ ವ್ಯಕ್ತಿಗಳು. ನಿಮಗೆ ಸ್ಥಿರತೆ, ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿರಬೇಕು ಅನ್ನೋ ತುಂಬ ಇಷ್ಟ ನಿಮಗೆ. ಆ್ಯಂಡ್ ನಿಮ್ಮ ಅಜ್ಜ ಅಜ್ಜಿ ನಿಮ್ಗೆ ತುಂಬ ಇಷ್ಟ ಇರ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿ. ಆ್ಯಂಡ್ ನಿಮ್ಮ ಅಜ್ಜ ಅಜ್ಜಿ ಕೂಡ ಅಷ್ಟೇ, ನೀವು ಅಂತಂದರೆ ತುಂಬ ಇಷ್ಟ ಇರಬಹುದು. ಏನೇ ಕೆಲಸ ಕೊಟ್ಟರು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಾ. ಆಪ್ಷನ್ ನಂಬರ್ 2 ಅಂತಂದರೆ, ಆಪ್ಷನ್ ನಂಬರ್ 3 ಅಂತಂದರೆ ಅದರ ಆಳವಾಗಿ ನೋಡಿ ತಿಳ್ಕೊಳ್ತೀರಾ, ಸರಿಯಾಗಿದೆಯೋ ಸರಿಯಾಗಿಲ್ವೋ ಅನ್ನೋದು. ಲೆಕ್ಕಾಚಾರ, ಕ್ಯಾಲ್ಕುಲೇಟಿವ್ ಪರ್ಸನ್ ಆಗಿರಬಹುದು, ನೀವು ತುಂಬ ಲೆಕ್ಕಾಚಾರ ಮಾಡುವಂತಹ ವ್ಯಕ್ತಿಗಳಾಗಿರಬಹುದು. ಸೊ ಬನ್ನಿ ನೋಡೋಣ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಓಕೆ, ವ್ಯಾಂಡ್ರಿಂಗ್ ಪಾತ್, ಎಂಜಾಯ್ ದ ಜರ್ನಿ. ಇದು ಒಂದ್ಸಲ ಬಿದ್ದಿತ್ತು ಕಾರ್ಡ್ ಶಫಲ್ ಮಾಡಬೇಕಾದ್ರೆ, ಬಟ್ ಆವಾಗ ನಾನು ಎತ್ತಿಲ್ಲ, ವಾಪಸ್ ಅದೇ ಕಾರ್ಡ್ ನಿಮ್ಗೆ ಸಿಕ್ಕಿದೆ ಇಲ್ಲಿ. ಓಕೆ, ವ್ಯಾಂಡ್ರಿಂಗ್ ಪಾತ್, ಎಂಜಾಯ್ ದ ಜರ್ನಿ. ಎಸ್, ನೀವು ತುಂಬ ಲೈಕ್ ಕೇರ್ ಫ್ರೀ ಸ್ಪಿರಿಟ್ ಥರ, ಲೈಕ್ ಫೂಲ್ ಕಾರ್ಡ್ ಏನಿದೆ ನೋಡಿ ಆ ಥರ. ಬನ್ನಿ, ಯಾವ್ದು ಬೇಕಾದರೂ ಬನ್ನಿ, ಲೈಫಲ್ಲಿ ಯಾವ ಕಷ್ಟ ಬೇಕಾದರೂ ಬರಲಿ, ನಾನು ಅದನ್ನ ಎದುರಿಸ್ತೀನಿ, ಐ ಕ್ಯಾನ್ ಡೂ ಇಟ್ ಅಂತ ಹೇಳುವಂತಹ ಎನರ್ಜಿ ಸಿಗ್ತಾ ಇದೆ ನನಗೆ. ಜರ್ನಿ ಯಾವ ಥರ ಬರುತ್ತೆ ನಾನು ಆ ಥರ ಸ್ವೀಕಾರ ಮಾಡ್ಕೊಳ್ತೀನಿ. ಆ್ಯಂಡ್ ದೇವರ ಮೇಲೆ ತುಂಬ ವಿಶ್ವಾಸ ಇದೆ ನಿಮಗೆ. ಆಪ್ಷನ್ ನಂಬರ್ 3. ಆ್ಯಂಡ್ ತುಂಬಾ ವಿಸ್ಡಮ್ ಇದೆ. ನೀವೆಲ್ಲೂ ಲಾಸ್ಟ್ ಆಗೋದಿಲ್ಲ. ಒಂದು ಕೆಲಸ ನಿಮ್ಗೆ ಕೊಟ್ಟರೆ ನೀವು ಲಾಸ್ಟ್ ಆಗೋದಿಲ್ಲ, ಅದನ್ನ ತುಂಬ ಚೆನ್ನಾಗಿ ಮಾಡ್ತೀರಾ, ನಿಭಾಯಿಸ್ತೀರಾ ಅದನ್ನು. ಪ್ಲ್ಯಾನ್ ಚೆನ್ನಾಗಿದೆ ನೀವು ಪ್ಲ್ಯಾನ್ ಮೊದಲೇ ಮಾಡಿಟ್ಕೊಂಡು. ಈಗ ಫಾರ್ ಎಕ್ಸಾಂಪಲ್ಗೆ ಒಂದು ಟ್ರಾವೆಲ್ ಅಂತ ಇಟ್ಕೊಳ್ಳೋಣ. ಟ್ರಾವೆಲ್ಗೆ ನೀವು ಹೋಗ್ತಾ ಇದ್ದೀರಾ ಅಂತಂದರೆ ನೀವು ಮೊದಲೇ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೀರಾ, ಆ್ಯಂಡ್ ಅದೇ ಪ್ಲ್ಯಾನ್ ಪ್ರಕಾರನೇ ನೀವು ಹೋಗ್ತೀರಾ. ಇದರಿಂದ ಜನರು ತುಂಬ ಇನ್ಸ್ಪೈರ್ ಆಗ್ಬೋದು ನಿಮ್ಮಿಂದ. ಆಪ್ಷನ್ ನಂಬರ್ 3. ಸೊ ಎಲ್ಲನೂ ಅಚ್ಚುಕಟ್ಟಾಗಿದೆ. ಲೈಕ್ ಈವನ್ ಅದು ನಿಮ್ಮ ಡ್ರೆಸ್ ಕೂಡ ಇರ್ಬೋದು. ನೀವು ರೆಡ್ ಕಲರ್ ಬ್ಯಾಂಗಲ್ಸ್ ಹಾಕಿದರೆ ನಿಮ್ಮ ಡ್ರೆಸ್ ಕೂಡ ರೆಡ್ ಕಲರ್ ಮ್ಯಾಚಿಂಗ್, ಮ್ಯಾಚ್ ಮಾಡೋದು ನಿಮ್ಗೆ ತುಂಬ ಇಷ್ಟ ಅಂತ ಅನಿಸುತ್ತೆ. ಸೊ ಲೆಟ್ಸ್ ಸೇ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಪರ್ಸನ್ ಅಂತ ನನಗನ್ಸುತ್ತೆ. ದೇವರ ಮೇಲೆ ಭಯ ಭಕ್ತಿ ಜಾಸ್ತಿ ಇರಬಹುದು ನಿಮಗೆ. ಆಪ್ಷನ್ ನಂಬರ್ 3. ಓಕೆ, ಸೊ ಲೆಟ್ಸ್ ಸಿ. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಟೈಮ್ ತುಂಬಾ ಇಂಪಾರ್ಟೆಂಟ್. ಟೈಮನ್ನು ಯಾವತ್ತೂ ನೀವು ಮಿಸ್ಯೂಸ್ ಮಾಡೋದಿಲ್ಲ ಅಂತ ನನಗನ್ನಿಸ್ತಾ ಇದೆ. ಸೊ ಎಸ್, ಎಲ್ಲನೂ ಟೈಮ್ ಪ್ರಕಾರನೇ ಹೋಗಬೇಕು ನಿಮಗೆ. ತುಂಬ ನೇಚರ್ ವ್ಯಕ್ತಿಗಳು ಕೂಡ ಆಗಿರಬಹುದು. ನೇಚರ್ ತುಂಬ ಇಷ್ಟ, ಪ್ರಾಣಿ ಪಕ್ಷಿಗಳು ತುಂಬ ಇಷ್ಟ ಇರಬಹುದು. ಹಾಡೋದು ತುಂಬ ಇಷ್ಟ ಇರ್ಬೋದು. ನನಗೆ ಇದು ಚಾನಲ್ ಆಗ್ತಾ ಇದೆ, ಹಾಡೋದು, ಸಿಂಗಿಂಗ್, ಪೇಂಟಿಂಗ್. ಓಕೆ, ಪೇಂಟಿಂಗ್ ಕೂಡ ಇಷ್ಟ ಇರಬಹುದು. ಓಕೆ, ಲೆಟ್ಸ್ ಸಿ. ಕಿಂಗ್ ಆಫ್ ಕಾರ್ಡ್ಸ್, ಎಸ್. 5 of Wands ಇದೆ ಇಲ್ಲಿ.
ನೀವು ಅಬ್ಸರ್ವ್ ತುಂಬ ಚೆನ್ನಾಗಿ ಮಾಡ್ತೀರಾ. ಗಮನ, ಎಲ್ಲಿ ಹೋದರೂ ಅಲ್ಲಿ ಗಮನ ತುಂಬ ಚೆನ್ನಾಗಿ, ಯಾರಾದರೂ ಹೇಳ್ತಾ ಇದ್ರೆ ಯು ಆರ್ ಅ ಗುಡ್ ಲಿಸ್ನರ್. ಆಪ್ಷನ್ ನಂಬರ್ 3, ಜನರು ಹೇಳೋದನ್ನು ತುಂಬ ಚೆನ್ನಾಗಿ ಕೇಳ್ತೀರಾ. ಆ್ಯಂಡ್ ಎಸ್, ನೋಡುವಂತಹ ದೃಷ್ಟಿ ಕೂಡ ಇರಬಹುದು. ಏನೋ ಲೈಕ್ ಜಸ್ಟಿಸ್ ಇದೆ ಇಲ್ಲಿ. ಓಕೆ, ದ ಹೈರೋಪ್ಯಾಂಟ್. ಓಕೆ, ದ ಹ್ಯಾಂಗ್ಡ್ ಮ್ಯಾನ್. ಎಸ್, ನೋಡುವಂತಹ ದೃಷ್ಟಿಕೋನ, ಯಾವುದೇ ವಿಷಯ ಇರ್ಬೋದು ಅದನ್ನ ನೋಡುವಂತಹ ದೃಷ್ಟಿಕೋನ, ಏನೋ ನೋಡುವಂತಹ ವಿಷಯಗಳನ್ನು ನೋಡುವಂತಹ ದೃಷ್ಟಿಕೋನ, ಯುನೋ. ಸೊ ತುಂಬ ಹೇಗೆ ಅಂತಂದರೆ ಜಸ್ಟಿಸ್, ನ್ಯಾಯದ ಪರವಾಗಿ ನಿಲ್ಲುವಂಥವರು, ನ್ಯಾಯವಾದಿಗಳು. ಜಸ್ಟಿಸ್ ಏನೋ ನ್ಯಾಯದ ಪರವಾಗಿ ನ್ಯಾಯವಾದಿಗಳು, ಲಾಯರ್ಸ್ ಕೂಡ ಆಗಿರಬಹುದು. ನಿಮ್ಮ ಇಚ್ಛೆ ಇರಬಹುದು ಲಾಯರ್ ಆಗುವಂಥದ್ದು ಕೂಡ ಇರಬಹುದು. ಏನು ಅಂತಂದರೆ ನಿಮಗೆ ನ್ಯಾಯ ಸಿಗಬೇಕು. ಬರೀ ನಿಮಗೆ ಅಲ್ಲ, ನಿಮ್ಮ ಜೊತೆ ಇರುವವರಾಗಿರ್ಬೋದು, ಸುತ್ತಮುತ್ತ ಯಾವುದೇ ರೀತಿ ಅಂತ ಯಾರಿಗೂ ಅನ್ಯಾಯ ಆದರೆ ಅದನ್ನು ನಿಮಗೆ ಆಗೋದಿಲ್ಲ, ಸಹಿಸೋಕ್ಕಾಗೋದಿಲ್ಲ ನಿಮಗೆ. ನೀವು ತುಂಬ ಆಳವಾಗಿ ಯೋಚನೆ ಮಾಡುವಂತಹ ವ್ಯಕ್ತಿಗಳು. ಯಾರಾದರೂ ನಿಮ್ಮ ಜೊತೆ ಏನಾದರೂ ಮಾಡಿದರೆ, ಲೈಕ್ ಅದು ಜಗಳ ಆಗಿರ್ಬೋದು, ಜಗಳ ಎಲ್ಲ ಆದ ಮೇಲೆ ನೀವು ಕೂತ್ಕೊಂಡು ಯೋಚನೆ ಮಾಡ್ತೀರಾ, ಯಾಕೆ ಇವರು ನನ್ನ ಜೊತೆ ಜಗಳ ಮಾಡಿದ್ರು, ನಾನೇನಂದೆ, ಅವ್ರೇನಂದರು. ಆ ಥರ ಆಳವಾಗಿ ತಿಳ್ಕೊಳ್ಳುವಂತಹ ಸ್ವಭಾವದವರು ನೀವು. ಪಾಸ್ ತಗೊಳ್ತೀರಾ ನೀವು. ಯಾವುದೇ ಸಿಚುವೇಶನ್ ಇದ್ದರೂ ನೋಡಿ ಅದನ್ನ ಪಾಸ್ ತಗೊಳ್ತೀರಾ, ಆಳವಾಗಿ ಯೋಚನೆ ಮಾಡ್ತೀರಾ. ನನ್ನಲ್ಲೇನಾದರೂ ತಪ್ಪಿದೆಯಾ, ನಾನೇನಾದರೂ ತಪ್ಪು ಮಾಡಿದ್ದೀನಾ ಅನ್ನೋದು. ಆ್ಯಂಡ್ ಎಸ್, ದ ಹೈರೋಪ್ಯಾಂಟ್, ದ ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ದ ಹೈರೋಪ್ಯಾಂಟ್. ಕಿಂಗ್ ಆಫ್ ಕಪ್ಸ್ ಹೇಗೆ ಅಂತಂದರೆ ಅವನಿಗೆ ಫ್ಯಾಮಿಲಿ ಜೊತೆ ತುಂಬಾ ಪ್ರೀತಿ ಜಾಸ್ತಿ. ಕಿಂಗ್ ಆಫ್ ಕಪ್ಸ್ಗೆ ಫ್ಯಾಮಿಲಿ ಅಂತಂದರೆ ಆಯಿತು, ಈಸ್ ವೆರಿ ಸೆನ್ಸಿಟಿವ್. ದ ಕಿಂಗ್ ಆಫ್ ಕಪ್ಸ್ ಹೇಗೆ ಅಂತಂದರೆ ಅವನ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ನೀವು ಕೂಡ ಹಾಗೆ ಇರಬಹುದು. ನಿಮ್ಮ ಫೀಲಿಂಗ್ಸ್ನ ನೀವು ಎಕ್ಸ್ಪ್ರೆಸ್ ಮಾಡದೇ ಇರಬಹುದು. ವೆರಿ ಸೆನ್ಸಿಟಿವ್ ಆಗಿರ್ಬೋದು, ತುಂಬ ಸೆನ್ಸಿಟಿವ್ ಪರ್ಸನ್ ಇರ್ಬೋದು. ಆ್ಯಂಡ್ ಇನ್ನೊಬ್ಬರಿಗೆ ಪ್ರೀತಿ ಕೊಡ್ತೀರಾ ಅಂತಂದರೆ ತುಂಬಾ ಕೊಡ್ತೀರಾ ನೀವು. ಅದನ್ನ ಹಿಂದೆ ಮುಂದೆ ನೋಡೋದಿಲ್ಲ. ಪ್ರೀತಿ ಎಷ್ಟು ಕೊಡೋಕ್ಕಾಗುತ್ತೆ ನೋಡಿ ಅಷ್ಟು ನೀವು ಪ್ರೀತಿನ ಕೊಡ್ತೀರಾ. ಹಾಗೆ ನೀವು ಇನ್ನೊಬ್ಬರಿಗೆ ಒಳ್ಳೆ ಅಡ್ವೈಸ್ ಕೂಡ ಮಾಡ್ತೀರಾ. ಹಾಗೆ ಮಾಡಬಾರ್ದು, ಅದು ಹೀಗೆ ಮಾಡಬೇಕು, ನೀನು ಮಾಡಿದ ತಪ್ಪು, ಅದನ್ನ ಈ ಥರ ಮಾಡು. ಯಾವುದೇ ಸಿಚುವೇಶನ್ ಇರ್ಬೋದು, ನೀವು ತುಂಬ ಸ್ಟ್ಯಾಂಡ್ ತೊಗೊಳ್ತೀರಾ. ಸತ್ಯ ನಿಮಗೆ ತುಂಬ ಇಂಪಾರ್ಟೆಂಟ್. ಸತ್ಯದ ಜೊತೆ ಯಾವಾಗಲೂ ನೀವು ನಿಂತ್ಕೊಳ್ತೀರಾ, ಸ್ಟ್ಯಾಂಡ್ ತೊಗೊಳ್ತೀರಾ. ಆನೆಸ್ಟ್, ಪ್ರಾಮಾಣಿಕತೆ. ಇನ್ನು ಯಾರು ಪ್ರಾಮಾಣಿಕರ ಜೊತೆ ಅನ್ಯಾಯ ಆಗುತ್ತೆ ನೋಡಿ, ಅದನ್ನ ನಿಮಗೆ ಸಹಿಸೋಕ್ಕಾಗೋದಿಲ್ಲ. ಅವರಿಷ್ಟು ಪ್ರಾಮಾಣಿಕತರಾಗಿದ್ದರು, ಇಷ್ಟು ಆನೆಸ್ಟ್ ಆಗಿದ್ದರು, ಇಷ್ಟು ಸತ್ಯನ ಹೇಳಿದ್ದಾರೆ, ಮತ್ತೆ ಯಾಕೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಕ್ವಶನ್ ನಿಮ್ಮನ್ನು ಕಾಡ್ತಾ ಇರ್ಬೋದು. ವೆರಿ ಡೀಪ್ ಪರ್ಸ್ನಾಲಿಟಿ. ಆಪ್ಷನ್ ನಂಬರ್ 3. ಐ ಆಮ್ ವೆರಿ ಇಂಪ್ರೆಸ್ಡ್. ತುಂಬಾ ಡೀಪ್ ಪರ್ಸ್ನಾಲಿಟಿ ನಿಮ್ಮದು. ಸಿಚುವೇಶನ್ನ ನೀವು ಬೇರೆ ರೀತಿಯಲ್ಲೇ ನೋಡ್ತೀರಾ. ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 3. ಎಲ್ಲಿ ಯಾರಿಗೆ ಪ್ರೀತಿ ಹಂಚಬೇಕು ನೋಡಿ ಅಲ್ಲಿ ಪ್ರೀತಿ ಹಂಚ್ತೀರಾ. ಇನ್ನೊಬ್ಬರನ್ನ ಒಳ್ಳೆ ರೀತಿ ಕೌನ್ಸಿಲ್ ಮಾಡ್ತೀರಾ. ಕಮ್ಯುನಿಟಿ, ಜನರಿಗೆ ಒಳ್ಳೆಯದನ್ನು ಮಾಡೋದು ನಿಮ್ಗೆ ತುಂಬ ಇಷ್ಟ. ಅದು ನಿಮ್ಮ ಪರ್ಸ್ನಾಲಿಟಿ, ಅದು ನಿಮ್ಮ ವ್ಯಕ್ತಿತ್ವ. ಓಕೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು. ಆರ್ಟಿಸ್ಟ್ ಕೂಡ ಆಗಿರಬಹುದು ನೀವು. ನಿಮಗೆ ಫೋಟೋಗ್ರಫಿ ತುಂಬ ಇಷ್ಟ ಇರಬಹುದು. ಓಕೆ, ಆ್ಯಂಡ್ ಜನರಿಗೆ ಹೆಲ್ಪ್ ಮಾಡೋದು ತುಂಬ ಇಷ್ಟ ಇರಬಹುದು. ಮಕ್ಕಳು ಅಂತ ತುಂಬ ಇಷ್ಟ ಇರ್ಬೋದು. ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ಇರಬಹುದು. ಆ್ಯಂಡ್ ಬರೆಯೋದು ತುಂಬ ಇಷ್ಟ ಇರ್ಬೋದು. ಓದೋದು ತುಂಬ ಇಷ್ಟ ಇರ್ಬೋದು. ಡಾನ್ಸಿಂಗ್, ಸಿಂಗಿಂಗ್, ಆರ್ಟಿಸ್ಟಿಕ್ ತುಂಬ ಇಷ್ಟ ಇರ್ಬೋದು. ಬಟ್ ಕೆಲವೊಮ್ಮೆ ನಿಮ್ಮ ಎಮೋಷನ್ಸ್ನ ನೀವು ವ್ಯಕ್ತಪಡಿಸೋದಿಲ್ಲ. ಯಾರ ಜೊತೆನೂ ನಿಮ್ಮ ಫೀಲಿಂಗ್ಸನ್ನು ನಿಮ್ಮೊಳಗಡೆನೇ ಇಟ್ಕೊಳ್ತೀರಾ. ಬಟ್ ಬೇರೆಯವರು ಹೇಳೋದನ್ನು ಬೇಗ ಕೇಳ್ತೀರಾ. ಇವರ ಪ್ರಾಬ್ಲಮ್ಗೆ ಏನು ಇವರ ಸಿಚುವೇಶನ್ ಹೀಗಿದೆ, ಇದಕ್ಕೆ ಏನು ನಾನು ಪರಿಹಾರ ಕೊಡಲಿ ಅನ್ನೋದು ಯೋಚನೆ ಮಾಡ್ತೀರಾ. ಜನರು ನಿಮ್ಮನ್ನು ಆ ಥರ ನೋಡ್ತಾರೆ. ಆಪ್ಷನ್ ನಂಬರ್ 3. ಸೊ ಇವರ ಹತ್ರ ಹೋದರೆ ನನಗೆ ಖಂಡಿತವಾಗ್ಲೂ ನ್ಯಾಯ ಸಿಗಬಹುದು. ಇವರ ಹತ್ರ ಹೋದರೆ ನನ್ನ ಕ್ವಶನ್ಸ್ಗೆ ಆನ್ಸರ್ ಸಿಗಬಹುದು. ನಿಮ್ಮಲ್ಲಿ ಆ ಗುರುತ್ವನ ಇದೆ ನಿಮ್ಮಲ್ಲಿ. ಆ್ಯಂಡ್
ತುಂಬ ರಿಲೀಜಿಯಸ್ ಪರ್ಸನ್ ಆಗಿರ್ಬೋದು. ನಾನು ಮೊದಲೇ ಹೇಳಿದೆ, ಭಯ ಭಕ್ತಿ ದೇವರು ನಿಮಗೆ ತುಂಬ ಡೀಪಾಗಿ ಆಳವಾಗಿ ದೇವ್ರ ಜೊತೆ ಕನೆಕ್ಷನ್ ಇದೆ. ಆಪ್ಷನ್ ನಂಬರ್ 3 ನಿಮ್ಮದು. ಆ್ಯಂಡ್ ಎಲ್ಲ ವಿಷಯನ ನೀವು ಕಣ್ಣು ಮುಚ್ಚಿ ಯಾವುದನ್ನು ಕೂಡ ನಂಬೋದಿಲ್ಲ. ಓಕೆ, ಸೊ ಯಾರಾದರೂ ಒಬ್ಬರು ಹೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ತಟ್ಟನೆ ನೀವು ನಂಬೋದಿಲ್ಲ. ಹೌದಾ, ಓಕೆ ಅಂತ ಯೋಚನೆ ಮಾಡ್ತೀರಾ, ಆಮೇಲೆ ಸಿಚುವೇಶನ್ ಏನು ಅಂತ ನೋಡ್ತೀರಾ. ಒಂದೇ ಸಲಕ್ಕೆ ರಿಯಾಕ್ಷನ್ ಮಾಡೋದಿಲ್ಲ ನೀವು. ದ್ಯಾಟ್ಸ್ ರಿಯಲಿ ನೈಸ್. ವಾವ್, ಐ ಆಮ್ ರಿಯಲಿ ಇಂಪ್ರೆಸ್ಡ್. ಆಪ್ಷನ್ ನಂಬರ್ 3 ನೀವು ತಟ್ಟನೆ ರಿಯಾಕ್ಟ್ ಮಾಡೋದಿಲ್ಲ. ನಿಮ್ಮ ಎನರ್ಜಿನ ನಿಮ್ಗೆ ಎಲ್ಲಿ ಕೊಡಬೇಕು ಅನ್ನೋದು ಚೆನ್ನಾಗುತ್ತದೆ. ಓಕೆ, ಸೊ ಯಾರ ಜೊತೆ ಆರ್ಗ್ಯುಮೆಂಟ್ ಆದರೂ ಕೂಡ, ಆರ್ಗ್ಯುಮೆಂಟ್ ಆದಮೇಲೆ ಯಾರ ಜೊತೆ ಆದರೂ ನಿಮಗೆ ಜಗಳ ಆದರೂ ಕೂಡ ಆಮೇಲೆ ನೀವು ಯೋಚನೆ ಮಾಡ್ತೀರಾ, ನಾನು ಯಾಕೆ ಜಗಳ ಮಾಡಿದೆ, ಏನಕ್ಕೆ ಜಗಳ ಮಾಡಬೇಕಾಗಿತ್ತು ನನಗೆ. ಆ್ಯಂಡ್ ನಿಮ್ಮನ್ನು ಆ್ಯಸ್ ಅ ಕಾಂಪಿಟೇಟರ್ ಆಗಿ ತುಂಬ ಜನ ತಗೊಳ್ಬಹುದು. ನಿಮ್ಮ ಫ್ಯಾಮಿಲಿಯಲ್ಲೂ ಕೂಡ ಇರಬಹುದು. ನಿಮ್ಮ ನೋಡಿದ ತಕ್ಷಣ ಮತ್ಸರ ಆಗ್ಬೋದು. ಬಟ್ ನೀವು ಯಾರನ್ನು ಕೂಡ ಆ್ಯಸ್ ಅ ಕಾಂಪಿಟೇಟರ್ ಆಗಿ ತಗೊಳ್ಬೇಡಿ. ಆಪ್ಷನ್ ನಂಬರ್ 3 ಬಿಕಾಸ್ ಜಸ್ಟಿಸ್ ಕರ್ಮದ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ನಿಮಗೆ ಒಳ್ಳೆ ಕರ್ಮ ಮಾಡೋದು ತುಂಬ ಇಷ್ಟ. ಆಪ್ಷನ್ ನಂಬರ್ 3 ನಾನು ಎಲ್ರಿಗೂ ಹೇಳ್ತೇನೆ, ಒಳ್ಳೆ ಕರ್ಮ ಮಾಡಿ. ಬೇರೆಯವರಿಗೆ ನೀವು ಕೆಟ್ಟದನ್ನು ಬೇರೆಯವ್ರ ಬಗ್ಗೆ ನಿಮಗೆ ಒಳ್ಳೆತನ ಮಾತಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಅವ್ರ ಬಗ್ಗೆ ಕೆಟ್ಟ ಭಾವನೆ ಕೂಡ ಮಾತಾಡಬೇಡಿ. ಕೆಟ್ಟ ಭಾವನೆಯನ್ನು ಇಟ್ಕೊಳ್ಬೇಡಿ. ಕೆಟ್ಟತನದ ಮಾತು ಕೂಡ ಆಡಬೇಡಿ. ಬಿಕಾಸ್ ಜಸ್ಟಿಸ್ ಇಲ್ಲಿ ಬಂದಿದೆ. ಜಸ್ಟಿಸ್ ಯಾವಾಗಲೂ ನ್ಯಾಯ. ನೀವೇನು ಹಾಕ್ತೀರಾ, ನೀವು ಬೀಜ ಏನು ಬಿತ್ತುತ್ತೀರಾ ಅದೇ ಮೊಳಕೆ ಬಡ್ದು ಅದರಲ್ಲಿ ಅದೇ ನೀವು ಅಂದ್ಕೊಂಡದೇ ಆಗೋದು. ಜಸ್ಟಿಸ್ ಅದರ ಬಗ್ಗೆ ತಿಳಿಸುತ್ತೆ, ಲೋ ಆಫ್ ಎಫೆಕ್ಟ್. ಓಕೆ, ಸೊ ಆದಷ್ಟು ಕರ್ಮ, ನೀವು ಎಷ್ಟು ಒಳ್ಳೆ ಕರ್ಮ ಮಾಡ್ತೀರಾ ನೋಡಿ, ಅಷ್ಟೇ ಒಳ್ಳೆ ರಿವಾರ್ಡ್ಗಳು ನಿಮಗೆ ನೋಡೋದಕ್ಕೆ ಸಿಗ್ಬೋದು. ಆಪ್ಷನ್ ನಂಬರ್ 3 ಆದಷ್ಟು ಆನೆಸ್ಟ್ ಆಗಿರಿ. ನಿಮ್ಮ ಜೊತೆ ನೀವು ಆನೆಸ್ಟ್ ಆಗಿರಿ. ಆ್ಯಂಡ್ ನಿಮ್ಮ ಕಮ್ಯುನಿಕೇಷನ್, ನಿಮ್ಮ ಮಾತು ತುಂಬ ಜನರಿಗೆ ಅಟ್ರ್ಯಾಕ್ಟ್ ಆಗ್ಬೋದು. ನೀವು ಮಾತಾಡುವ ಮಾತು, ನೀವು ತುಂಬ ಬುದ್ಧಿವಂತರು. ನೀವು ಏನು ಮಾತಾಡ್ತೀರಾ ನೋಡಿ ಅದನ್ನ ಜನರು ಕೇಳ್ತಾರೆ. ಓಕೆ, ಸೊ ಎಸ್, ಆಪ್ಷನ್ ನಂಬರ್ 3. ನನಗೆ ಹೇಳೋದು ತುಂಬ ಇದೆ ಇದರಲ್ಲಿ. ನಾನು ಹೇಳ್ತಾ ಕೂತ್ಕೊಂಡ್ರೆ ಪೂರ ದಿನ ಸಾಕಾಗಲಿಕ್ಕಿಲ್ಲ ನಿಮಗೆ. ನಿಮ್ಮ ಕಣ್ಣು ತುಂಬ ಅಟ್ರ್ಯಾಕ್ಟ್ ಇರಬಹುದು. ನಿಮ್ಮ ಕಣ್ಣಿಗೆ ತುಂಬ ಕಾಂಪ್ಲಿಮೆಂಟ್ ಸಿಕ್ಕಿರಬಹುದು. ಓಕೆ, ವೆನ್ ಇಟ್ ಹರ್ಟ್ಸ್ ಅಬ್ಸರ್ವ್ ಲೈಫ್ ಇಸ್ ಟ್ರೈಂಗ್ ಟು ಟೀಚ್ ಯು ಸಮಥಿಂಗ್. ಎಸ್, ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ನಿಮ್ಗೆ ಏನಾದರೂ ಅದೇ ನಾನು ಇಲ್ಲಿ ಹೇಳಿದೆ ಅಲ್ವಾ. ಸೊ ಟ್ರೈಂಗ್ ಟು ಟೀಚ್ ಯು ಸಮಥಿಂಗ್. ನಿಮಗೆ ಏನಾದರೂ ಹರ್ಟ್ ಆದರೆ ಅದನ್ನ ಅಬ್ಸರ್ವ್ ಮಾಡಿ. ಜೀವನ ನಿಮಗೇನೋ ಒಂದು ಕಲಿಸ್ತಾ ಇದೆ. ಓಕೆ, ಎಂಜಾಯ್ ದ ಜರ್ನಿ ಏನಿದೆ ನೋಡಿ, ಅದನ್ನ ಎಂಜಾಯ್ ಮಾಡಿ ಸೋ ಮಚ್. ಇಲ್ಲಿ ನಿಮಗೆ ಮೆಡಿಟೇಷನ್ ಕೂಡ ತುಂಬ ಒಳ್ಳೆಯದು. ಆಪ್ಷನ್ ನಂಬರ್ 3ಗೆ ಸ್ಟಾರ್ಸ್ ಕ್ಯಾನಾಟ್ ಶೈನ್ ವಿದೌಟ್ ಡಾರ್ಕ್ನೆಸ್. ಓಕೆ, ನಮ್ಮ ಜೀವನದಲ್ಲಿ ಡಾರ್ಕ್ನೆಸ್ ಬಂದ್ರೇ ನಾವು ಅದರಿಂದ ಎಕ್ಸ್ಪೀರಿಯನ್ಸ್ ಮಾಡಿ ಮುಂದೆ ಹೋಗ್ತೇವೆ, ಇಲ್ಲಾಂದರೆ ಹೋಗೋದಿಲ್ಲ. ರೈಟ್, ಹಾಗೆಯೇನು ರಾತ್ರಿ ಹೊತ್ತು ಮಾತ್ರ ಸ್ಟಾರ್ ಶೈನ್ ಆಗುತ್ತೆ. ಬೆಳಕಲ್ಲಿ ಅದು ದಿನದಲ್ಲಿ ಅದು ಶೈನ್ ಆಗೋದಿಲ್ಲ. ರೈಟ್. ನಂಬರ್ 3, ನಿಮ್ಮ ವೈಬ್ರೇಷನ್ ಏನಿದೆ ನೋಡಿ ಅದು ಸ್ವಲ್ಪ ಮೇಲ್ ಕೆಳಗಾಗಿರ್ಬೋದು. ಓಕೆ, ಸೊ ಸ್ವಲ್ಪ ಮೆಡಿಟೇಷನ್ ಮಾಡಿ, ಇಲ್ಲಾಂದರೆ ನೀವು ಗ್ರೌಂಡ್ ಮಾಡಿ ನಿಮ್ಮನ್ನು ನೀವು. ಓಕೆ, ನಿಮ್ಮ ರೂಟ್ ಚಕ್ರ ಮೆಡಿಟೇಷನ್ ಕೂಡ ಮಾಡಬಹುದು. ಓಕೆ, ನೋಡಿ ಎಲ್ಲ ಕಾರ್ಡ್ಸ್ಗಳು ಬೀಳ್ತಾ ಇದೆ. ಸೊ ನಿಮ್ಮ ಎನರ್ಜಿ ಸ್ವಲ್ಪ ಮೇಲೆ ಕೆಳಗೆ ಆಗಿರಬಹುದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಓಕೆ, ಯುವರ್ ಥಾಟ್ಸ್ ಆರ್ ಕಲರ್ಡ್ ಬೈ ವಾಟ್ ಯು. ಓಕೆ, ನೋಡಿ ನಿಮ್ಮ ಥಾಟ್ಸಿಗೆ ನೀವು ಯಾವ ಥರ ಕಲರ್ ಮಾಡ್ತೀರಾ ಅನ್ನೋದು. ಸೊ ನೀವೇನನ್ನು ನೋಡ್ತೀರಾ, ನೀವೇನೋ ಪ್ರೀತಿ ಮಾಡ್ತೀರಾ, ಯಾವ್ದು ನಿಮ್ಗೆ ಬೇಕು, ಏನು ಫೀಲ್ ಮಾಡ್ತಾ ಇದ್ದೀರಾ. ಸೊ ಯುವರ್ ಥಾಟ್ ಆರ್ ಕಲರ್ಡ್ ಬೈ ವಾಟ್ ಯು ಫೀಲ್. ನೀವೇನು ಫೀಲ್ ಮಾಡ್ತೀರಾ ಅದೇ ನಿಮ್ಮ ಥಾಟ್ ಕಲರ್ ಮಾಡುತ್ತೆ. ನಿಮ್ಮ ಬಾಡಿ ಇರ್ಬೋದು, ನಿಮ್ಮ ಮೈಂಡ್ ಇರ್ಬೋದು, ನೀವೇನು ಓದ್ತೀರಾ ಅನ್ನೋದು. ಸೊ ಆರ್ಟಿಸ್ಟ್ ಇಲ್ಲಿದೆ ಏನೋ, ನಾನು ಮೊದಲೇ ಹೇಳಿದೆ ಕಲರ್, ಡಾನ್ಸ್, ಸಿಂಗಿಂಗ್. ಸೊ ಆದಷ್ಟು ನಿಮ್ಮನ್ನು ನೀವು ಕಲರ್ ಪೇಂಟ್ ಇರ್ಬೋದು, ಡಾನ್ಸ್ ಇರಬಹುದು, ಸಿಂಗಿಂಗ್, ಆದಷ್ಟು ಆ್ಯಕ್ಟಿವಿಟಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಇಲ್ಲಿ.
ಓಕೆ, ಯೋಗ ನಿಮಗೆ ತುಂಬ ಒಳ್ಳೆಯದಿರಬಹುದು. ಕೆಲವರಲ್ಲಿ ಯೋಗ ಮಾಡೋರು ಕೂಡ ಇರಬಹುದು. ಯೋಗ ಎಕ್ಸಸೈಸ್ ಅದೆಲ್ಲ ತುಂಬ ಒಳ್ಳೆಯದು ನಿಮಗೆ. ಚೇಂಜ್ ಯುವರ್ ಲೈಫ್ ಸ್ಟೈಲ್, ನರ್ಚರ್ ಯುವರ್ ಬಾಡಿ ಥ್ರೂ ಕಮ್ಯೂನಿಯನ್ ವಿತ್ ನೇಚರ್ ಆ್ಯಂಡ್ ಸ್ಟ್ರೆಂಥನ್ ಯುವರ್ ಸ್ಪಿರಿಟ್ಸ್ ವಿತ್ ದ ಲಾಫ್ಟರ್, ಎಂಗೇಜ್ ಇನ್ ಮೈಂಡ್ಫುಲ್ ಎಕ್ಸಸೈಸ್. ನಾನು ಇವಾಗಷ್ಟೇ ಹೇಳಿದೆ ಅಲ್ಲ, ಎಕ್ಸಸೈಸ್ ಇದು ನಿಮಗೆ ಗೈಡೆನ್ಸ್. ಓಕೆ, ಇದು ನಿಮಗೆ ಗೈಡೆನ್ಸ್. ಸೊ ಎಕ್ಸಸೈಸ್ ಮಾಡಿ, ಚೇಂಜ್ ಯುವರ್ ಲೈಫ್ ಸ್ಟೈಲ್, ನಿಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡಿ, ಬದಲಾವಣೆಯನ್ನು ತೊಗೊಂಡು ಬನ್ನಿ. ಆಪ್ಷನ್ ನಂಬರ್ 3. ಓಕೆ, ಆ್ಯಂಡ್ ನೀವು ಎಕ್ಸಸೈಸ್ ಮಾಡಿ, ಮೈಂಡ್ಫುಲ್ ಎಕ್ಸಸೈಸ್ ಲೈಕ್ ಬರೆಯುವುದು. ನಾನು ಮೊದಲೇ ಹೇಳಿದೆ, ಬರೆಯೋದು ಓದೋದು ನಿಮಗೆ ಇಷ್ಟ ಇರ್ಬೋದು. ಜರ್ನಲ್ ಮಾಡಿ, ಜರ್ನಲಿಂಗ್ ತುಂಬ ಒಳ್ಳೆಯದು. ಓಕೆ, ಅದನ್ನು ಕೂಡ ನೀವು ಮಾಡಬಹುದು ಇಲ್ಲಿ. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 3. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಈ ಗೈಡೆನ್ಸ್ನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.